ಎಲ್ರಿಗೂ ನಮಸ್ಕಾರ. ಓ ಇವತ್ತು VAO ಮೊದಲನೇದಾಗಿ ಸಾಮಾನ್ಯ ಕನ್ನಡದ ಬಗ್ಗೆ ಮೊದಲನೇ ಕ್ಲಾಸ್ ಇದು. ನಿಮಗೆ ಗೊತ್ತಿದೆ, ಗ್ರೂಪ್ ಸಿ ಸಿಲೆಬಸ್ಸಲ್ಲಿ 2 ಪೇಪರ್ ಇರ್ತವೆ, GS1 ಇನ್ನೊಂದು ಕಮ್ಯುನಿಕೇಷನ್ನು. ಈ ಕಮ್ಯುನಿಕೇಷನ್ ಪೇಪರಲ್ಲಿ ಜನರಲ್ ಕನ್ನಡ, ಜನರಲ್ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಅವೇರ್ನೆಸ್ಸು, ಇದರಲ್ಲಿ 35 ಕ್ವಶನ್ನು ಮತ್ತು 30. ನಾವು ಇವತ್ತು ನೋಡ್ತಾ ಇರೋದು ಈ ಟಾಪಿಕ್ಕು. ಇದ್ರ ಬಗ್ಗೆ ಮೊದಲನೇ ಕ್ಲಾಸ್ ಇದು. ಇವತ್ತು ಮೊದಲನೇ ತೊಗೊಂಡಿರೋದು VAO 2024ರಲ್ಲಿ ನಡೆದಂಥ ಪ್ರಶ್ನೆ ಪತ್ರಿಕೆಯ ಸಾಮಾನ್ಯ ಕನ್ನಡದ 35 ಕ್ವಶನ್ಗಳು ತೊಗೊಂಡಿದ್ದೀವಿ. ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ನಿಮ್ಮೆಲ್ರಿಗೂ ಗೊತ್ತಿದೆ, ಇದೊಂದು FDA SDA ಗ್ರೂಪ್ ಸಿ ಮೇನ್ಸ್ ಆಗಿದೆ ಮತ್ತು ಈಗ ಲೇಬರ್ ಇನ್ಸ್ಪೆಕ್ಟರ್ ವರ್ಕ್ ಮಾಡ್ತಾಯಿದ್ದೀನಿ. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಇದು ಪೇಪರ್ VAO ಯಾವಾಗ ನಡೆದಿರೋದು? 27/10/2024. ನೀವು ಗ್ರೂಪ್ ಸಿಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂದಮೇಲೆ ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಇದೆ. ಹಾಗಾಗಿ ನಾವು ಡೈರೆಕ್ಟಾಗಿ ಕ್ವಶನ್ಗೆ ಬರೋಣ. ಮೊದಲನೇ ಕ್ವಶನ್, ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1, ಪಟ್ಟಿ 2. ಇಲ್ಲಿ ಅಕ್ಷರಗಳು ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಅವು ಹುಟ್ಟತಕ್ಕಂಥ ಜಾಗ. ಈಗ ನಿಮ್ಮೆಲ್ರಿಗೂ ಗೊತ್ತಿದೆ, ಅಕ್ಷರಗಳೆಲ್ಲ ಒಂದು ಎಲ್ಲಿ ಒಕ್ಕಳದ ಮೂಲ ಭಾಗ, ಒಕ್ಕಳದ ಮೂಲ ಭಾಗದಿಂದ ಬರ್ತಕ್ಕಂಥ ಒಂದು ಶಬ್ದದಿಂದ ಹೊರಡುವ ಶಬ್ದದಿಂದ ಹುಟ್ಟುತ್ತವೆ. ಹೌದಾ? ಈ ಟಾಪಿಕ್ ಬಂದು ವರ್ಣಮಾಲೆ. ಈ ಟಾಪಿಕ್ ಮೇಲೆ ಬಂದಿರೋ ಕ್ವಶನ್ ಇದು. ನೀವು ಯಾವುದೇ ಒಂದು ಸಾಮಾನ್ಯ ಕನ್ನಡ ಬುಕ್ ತೊಗೊಂಡ್ರು ಮೊದಲನೇ ಚಾಪ್ಟ್ರಲ್ಲೇ ಇದೇ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನೀವು ಈ ಟಾಪಿಕ್ನ ಓದ್ಕೋಬೋದು. ನಾನು ನಿಮ್ಗೆ ರೆಫರ್ ಮಾಡೋದು ಈ ಕನ್ನಡ ಸಾಹಿತ್ಯ ಪರಿಷತ್ನ ಗೌರ್ಮೆಂಟ್ ಬುಕ್ ಇದೆ, ಕನ್ನಡ ವ್ಯಾಕರಣ ದರ್ಪಣ. ಈ ಬುಕ್ ಓದ್ಕೊಂಡ್ರೆ ನಿಮಗೆ ಗ್ರಾಮರ್ ರಿಲೇಟೆಡ್ಡು KPSC ಆಗ್ಬೋದು ಅಥವಾ KA ಆಗ್ಬೋದು ನಡ್ಸಕ್ಕಂಥ ಎಲ್ಲ ಕ್ವಶನ್ಗಳಿಗೂ ನೀವು ಆಲ್ಮೋಸ್ಟು ಆನ್ಸರ್ ಮಾಡ್ಬೋದು. ಓಕೆನಾ? ಈಗ ವಿಷಯಕ್ಕೆ ಬರೋಣ. ಯಾವುದೇ ಒಂದು ಅಕ್ಷರ ಒಕ್ಕಳದ ಮೂಲ ಭಾಗದ ಹೊರಡುವ ಶಬ್ದದಿಂದ ಉಗಮಿಸ್ತಾ ಬರ್ತದೆ. ಇಲ್ಲಿಂದ ಹೊರಟ ಶಬ್ದ ಏನಾಗ್ತದೆ? ಈ ಹಲ್ಲು, ತುಟಿ, ದವಡೆ, ಮೂರ್ತ ಅಂದರೆ ನಾಲ್ಗೆ ಮೇಲ್ಭಾಗ, ಮೂರ್ತ, ಗಂಟಲು, ಇವುಗಳ ಸಹಾಯದಿಂದ ಬೇರೆ ಬೇರೆ ಅಕ್ಷರ ಆಗ್ತವೆ. ಹೌದಾ? ಬೇರೆ ಅಕ್ಷರಗಳಾಗಿ ರೂಪುಗೊಳ್ತವೆ. ಇದೇ ಕ್ವಶನ್ ಇಲ್ಲಿ ಕೇಳಿರೋದು. ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ. ಮೊದಲನೇದು ಕಂಠ್ಯಾಕ್ಷರ ಅಂತ ಓದ್ತೀರ. ಕಂಠ್ಯ, ತಾಲವ್ಯ, ಮೂರ್ಧನ್ಯ, ದಂತ್ಯ, ಓಷ್ಟ್ಯ. ಕಂಠ್ಯ ಅಂದ್ರೇನು? ಕಂಠಭಾಗ, ಕುತ್ತಿಗೆ, ಕಂಠ ಕೇಳಿದ್ದೀರಾ. ಇಲ್ಲಿ ಬರ್ತಕ್ಕಂಥ ಅಕ್ಷರ ಕವರ್ಗ ಅಂದರೆ ಕ, ಖ, ಗ, ಘ, ನ್ಯ ಜೊತೆಗೆ ಅ ಮತ್ತು ವಿಸರ್ಗ, ಇವಿಷ್ಟು. ತಾಲವ್ಯ ಬಂದು ಚವರ್ಗ, ಜೊತೆಗೆ ಈ ಯಾಶ, ಮೂರ್ಧನ್ಯ. ತಾಲವ್ಯ ಅಂದ್ರೇನು? ಎಸ್, ದವಡೆ, ತಾಲು ಅಂತೀವಿ, ದವಡೆ ಈ ಭಾಗದಿಂದ ಹುಡ್ತಕ್ಕಂಥವು. ಮೂರ್ಧನ್ಯ ಅಂದರೆ ಈಗಷ್ಟು ಹೇಳ್ದೋ ನಾಲಿಗೆಯ ಮೇಲ್ಭಾಗ. ಇಲ್ಲಿ ಬರೋದು ಟವರ್ಗ, ಠ, ಡ, ಢ, ನ ಜೊತೆಗೆ ರು, ರ, ಶ, ಇವಿಷ್ಟು ಅಕ್ಷರಗಳು.
ದಂತ್ಯ ಅಂದರೆ ಹಲ್ಲು, ದಂತ ಅಂದರೆ ಗೊತ್ತಿದೆ ಹಲ್ಲು. ತ ಥ ದ ಥ ನ ಲ ಸ. ಓಷ್ಠ್ಯ ಅಂದರೆ ಪವರ್ಗ. ಪ ಫ ಬ ಭ ಮತ್ತು ಮ ಜೊತೆಗೆ ಉ ಉ ಇದು. ಓಕೆನಾ. ನೆಕ್ಸ್ಟ್ ಅನುನಾಸಿಕ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅನುನಾಸಿಕ ಅಕ್ಷರಗಳು ಇವಿಷ್ಟು. ನೆಕ್ಸ್ಟು ಇನ್ನು 3 ವೆರೈಟಿ ಬರ್ತವೆ. ಇಲ್ಲಿ ಸ್ವಲ್ಪ ಕ್ವಶನ್ ಆಗ್ತದೆ. ಯಾವುದು? ಕಂಠತಾಲು. ಎ ಎ ಐ. ನೆಕ್ಸ್ಟು ಕಂಠೋಷ್ಠ್ಯ. ಓ ಓ ಔ. ನೆಕ್ಸ್ಟು ದಂತೋಷ್ಠ್ಯ. ವ. ಇವೆಲ್ಲ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಎಲ್ಲಿಂದ? ಕಂಠ, ತಾಲವ್ಯ, ಮೂರ್ಧನ್ಯ, ದಂತ್ಯ, ಓಷ್ಠ್ಯ, ಅನುನಾಸಿಕ. ಓಕೆ. ಇದು ಕಂಠ ತಾಲು ಅಂದರೆ ಇಲ್ಲಿ ಕಂಠ ನೋಡಿದ್ದೀವಿ, ತಾಲವ್ಯ, ಇವೆರಡು ಸೇರಿ ಆಗ್ತಕ್ಕಂಥದ್ದು ಕಂಠ ತಾಲವ್ಯ. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಎ ಎ ಯಾವ ಥರ ಆಗಿದೆ? ಆ ಪ್ಲಸ್ ಇ ಸೇರಿ ಎ ಆಗಿದೆ. ಆ ಬಂದು ಇಲ್ಲಿ ನೋಡಿದ್ದೀವಿ ಕಂಠ್ಯಾಕ್ಷರ. ಈ ಬಂದು ಇಲ್ಲಿ ನೋಡಿದ್ದೀವಿ ತಾಲವ್ಯ. ಇವೆರಡು ಸೇರಿ ಈ ಅಕ್ಷರ ಆಗಿರೋದ್ರಿಂದ ಕಂಠತಾಲು ಅಂತ ಕರಿತೀವಿ. ನೆಕ್ಸ್ಟು ಅದೇ ಥರ ಕಂಠೋಷ್ಠ್ಯ. ಓ ತಗೊಳ್ಳೋಣ. ಓ ಹೆಂಗಾಗಿದೆ? ಆ ಕಂಠ ಪ್ಲಸ್ ಓ. ಓ ಎಲ್ಲಿದೆ? ಇಲ್ಲಿದೆ. ಓಷ್ಠ್ಯ, ಕಂಠೋಷ್ಠ್ಯ. ಓ ಕಂಠ್ಯ ಓಷ್ಠ್ಯ ಎರಡು ಸೇರಿ ಕಂಠೋಷ್ಠ್ಯ. ನೆಕ್ಸ್ಟ್ ದಂತೋಷ್ಠ್ಯ ಅಂದರೆ ದಂತ ಪ್ಲಸ್ ಓಷ್ಠ್ಯ ಎರಡು ಸೇರಿ ಆಗಿರ್ತಕ್ಕಂಥದ್ದು ವ. ಇಷ್ಟು ಇರೋದು ಬೇಸಿಕ್ಕು. ಇಷ್ಟು ಗೊತ್ತಿದ್ರೆ ನಿಮ್ಗೆ ಈ ಕ್ವಶನ್ ಆನ್ಸರ್ ಮಾಡ್ಬೋದು. ಇದು KA ಪೇಪರು. ಬಟ್ KPSCಲೂ ಭಾಳ ಸಲ ಕ್ವಶನ್ ಮಾಡಿದ್ದಾರೆ ಇವನ್ನ. ಇದ್ರ ಬಗ್ಗೆ ಉಗಮ, ಅಕ್ಷರಗಳ ಉಗಮ, ವರ್ಣಮಾಲೆ ಅನ್ನೋ ಟಾಪಿಕ್ ಬಂದಾಗ ಈಗ ನಾವು ಸ್ವರ, ವ್ಯಂಜನ, ಅನುನಾಸಿಕ ಅವು ಆ ಕ್ವಶನ್ ಹೋಗಿದೆ. ಈಗ ಈ ಥರ ಕ್ವಶನ್ಗಳು ಜಾಸ್ತಿ ಬರ್ತಿದೆ. ಇದು ಒಂದು 2 ಪೇಜ್ ಆಗ್ತದೆ. ನೀವು ನೀಟಾಗಿ ನೋಡ್ಕೊಂಬಿಟ್ರೆ ಇದರಲ್ಲಿ ಯಾವುದೇ ಕ್ವಶನ್ ಬಂದರೂ ಆನ್ಸರ್ ಮಾಡ್ಬೋದು. ಈ ಟೇಬಲ್ ನಿಮಗೆ ನೆನಪಿರಬೇಕು. ಇಷ್ಟು ಟೇಬಲ್ ನಿಮ್ಗೆ ನೆನಪಿದ್ರೆ ಇದ್ರದ್ದು ಯಾವುದೇ ರಿಲೇಟೆಡ್ ಕ್ವಶನ್ ಬಂದರೂ ನೀವು ಆನ್ಸರ್ ಮಾಡ್ತಾ ಹೋಗ್ಬೋದು. ಈಗ ನಾವು ನೋಡಿದ್ದೀವಿ ಯಾವುದು ಇಲ್ಲೇ ಇದೆ ಕಂಠ್ಯ. ಏನಾ? ಎಗೆ 2 ಎಲ್ಲಿದೆ? ಎಗೆ 2 ಇಲ್ಲಿದೆ ಮತ್ತು ಇಲ್ಲಿದೆ. ಸೊ 3 ಮತ್ತು 4 ಹೋಯಿತು. ನೆಕ್ಸ್ಟು ಟ ಇಲ್ಲೇ ನೋಡಿದ್ದೀವಿ ಮೂರ್ಧನ್ಯ. ಮೂರ್ಧನ್ಯ ಎಲ್ಲಿದೆ? ಇಲ್ಲಿದೆ. ಎಗೆ 2, ಟ ಬಂದು ಮೂರ್ಧನ್ಯ ಅಂದರೆ ಬಿಗೆ 4. ಎಲ್ಲಿದೆ? ಬಿಗೆ 4. ಓಕೆ, ಎರಡರಲ್ಲೂ ಇದೆ. ನೆಕ್ಸ್ಟು ಯ ಎಲ್ಲಿದೆ? ಯ ಇಲ್ಲಿದೆ. ತಾಲವ್ಯದಲ್ಲಿದೆ ಯ, ಹೌದಾ? ತಾಲವ್ಯ. ಸೊ ಸಿಗೆ 1. ಸಿಗೆ 1 ಎಲ್ಲಿದೆ? ಇಲ್ಲಿದೆ. ಅಂದಮೇಲೆ ಇದು ನಮಗೆ ಸರಿಯಾದ ಉತ್ತರ. ಒಂದು ಸರಿ ಡಿಗೆ ನೋಡ್ಕೊಳ್ಳೋಣ. ಡಿಗೆ 3 ಹೇಳಿದ್ದಾನೆ. ಯಾವುದು? ಓಷ್ಠ್ಯ. ಊಗೆ ಕರೆಕ್ಟ್ ಇದೆಯಾ? ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಎಸ್, ಊ ಓಷ್ಠ್ಯ. ಇದು ಈ ಟಾಪಿಕ್ಕು ಆಯಿತಾ. ವರ್ಣಮಾಲೆ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್ನು ಅಕ್ಷರಗಳು ಮತ್ತು ಅವುಗಳ ಉಗಮ ಸ್ಥಾನ. ಈ ಟಾಪಿಕ್ ಇದ್ರ ಮೇಲೆ ಕೇಳಿದ್ದಾನೆ. ನೆಕ್ಸ್ಟ್ ಎರಡನೇದು, ಈ ಮುಂದಿನ ನಾಮಪದ ಮತ್ತು ಉದಾಹರಣೆಗಳ ಯಾವ ಜೋಡಿಗಳು ಸರಿಯಾಗಿದೆ ಜೋಡಿಸಿ ಬರೆಯಿರಿ. ಒಂದು ಕಡೆ ನಾಮಪದ ಮತ್ತು ಉದಾಹರಣೆಗಳು ಜೋಡಿಗಳು ಸರಿಯಾಗಿದೆ ಕೇಳಿದ್ದಾನೆ. ಇಂಪಾರ್ಟೆಂಟ್ ಇಲ್ಲಿ ಸರಿಯಾಗಿದೆ. ಒಂದು ರೂಢನಾಮ, ಭಾವನಾಮ, ಅಂಕಿತನಾಮ, ದಿಗ್ವಾಚಕ. ಈ ಕಡೆ ಉಡುಪಿ, ಕೆಂಪು, ನದಿ, ತೆಂಕಣ. ಒಂದು ಇಲ್ಲಿ ಏನು ನೆನಪಿಸ್ಕೊಬೇಕು ನೀವು ಅಂದರೆ ರೂಢನಾಮ ಹೇಗೆ ಕಂಡುಹಿಡಿಬೇಕು, ಅಂಕಿತನಾಮ. ಮೇಜರ್ ಡಿಫ್ರೆನ್ಸ್ ಏನು, ಹೆಂಗೆ ಕಂಡುಹಿಡಿಬೋದು? ಒಂದು ನೆನ್ಪಿಟ್ಕೊಳ್ಳಿ, ಎಲ್ರಿಗೂ ಗೊತ್ತು ರೂಢನಾಮ ಅಂದ್ರೇನು, ರೂಢಿಯಿಂದ ಬಂದಿರೋವು, ಹೌದಾ? ಎಕ್ಸಾಂಪಲ್ಲು
ಈಗ ಇನ್ನೊಂದು ಬೇಸಿಕ್ ಇದೆಲ್ಲ ಬುಕ್ಕಲ್ಲಿ ಸಿಗುತ್ತೆ ನಿಮಗೆ. ರೂಢಿಯಿಂದ ಬಂದಿರೋದು ಇವು ಸ್ಥಳ ಮತ್ತು ವ್ಯಕ್ತಿ ಹೆಸರು ಈ ಥರದವು ಅಂತೆಲ್ಲ ಬರ್ತದೆ. ಬಟ್ ಇನ್ನೊಂದು ಹೆಂಗೆ ತಿಳ್ಕೊಬೇಕಿದ್ನ ಅಂದರೆ, ಈಗ ಎಕ್ಸಾಂಪಲ್ ಏನು ಕೊಟ್ಟಿದ್ದಾನೆ, ರೂಢನಾಮ ಉಡುಪಿ ಅಂತ ಕೊಟ್ಟಿದ್ದಾನೆ. ಹೌದಾ? ಅಂಕಿತ ನಾಮ ನದಿ ಅಂತ ಕೊಟ್ಟಿದ್ದಾನೆ. ಇದನ್ನೇ ಎಕ್ಸಾಂಪಲ್ ತೊಗೊಳ್ಳೋಣ. ರೂಢನಾಮ ಬಂದು ಉಡುಪಿ, ಅಂಕಿತ ನಾಮ ಬಂದು ನದಿ. ನಾನು ಹೇಳ್ತೀನಿ ಇವೆರಡು ತಪ್ಪಾಗಿದೆ. ಉತ್ತರ ಫಸ್ಟು. ಉತ್ತರ ನೋಡ್ಕೊಂಬಿಟ್ರೆ ಎರಡಕ್ಕೆ ಯಾವುದು ಉತ್ತರ ಹೇಳ್ತದೆ? ಬಿ ಡಿ ಅಂತ ಹೇಳ್ತೀವಿ. ಉತ್ತರ ನೋಡ್ಬಿಡಿ, ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸರಿಯಾಗಿರೋದು ಬಿ ಡಿ. ಅಂದರೆ ಇವೆರಡು ತಪ್ಪಾಗಿದೆ. ಯಾಕೆ ತಪ್ಪು? ಇದು ತಪ್ಪು, ಇದು ತಪ್ಪು. ಯಾಕಂದರೆ ಎರಡು ಉಲ್ಟಾಗಿದೆ. ಒಂದು ತಿಳ್ಕೊಳ್ಳಿ, ಉಡುಪಿ ಅನ್ನೋದು ಅಂಕಿತ ನಾಮ, ಇದು ರೂಢನಾಮ. ಹೆಂಗೆ ಕಂಡುಹಿಡಿಬೇಕು? ಒಂದು ಅಂಕಿತ ನಾಮ ಯಾವತ್ತು ಯಾವುದೇ ಭಾಷೆಗೆ ನೀವು ಅದನ್ನ ಕನ್ವರ್ಟ್ ಮಾಡಿ. ಈಗ ಇದು ಕನ್ನಡದಲ್ಲಿದೆ, ಕನ್ನಡದಲ್ಲಿ ಏನಂತೀವಿ? ಉಡುಪಿನೇ ಅಂತಲೇ ಕರಿತೀವಿ. ಹೌದಾ? ಇಂಗ್ಲೀಷಲ್ಲೂ ಅಷ್ಟೇ ಉಡುಪಿ ಅಂತಲೇ ಕರಿತೀವಿ ಅದನ್ನ, ಬೇರೆ ಏನು ಕರೆಯಲ್ಲ. ತೆಲುಗುಗೆ ಹೋಗಿ, ತೆಲುಗುಲೂ ಅಷ್ಟೇ ಅದನ್ನ ಉಡುಪಿ ಅಂತಲೇ ಕರೀತಾರೆ. ಲಿಪಿ ಚೇಂಜ್ ಆಗ್ಬೋದು, ಅದೇ ಬರುತ್ತದೆ ಉಡುಪಿ. ಅವ್ರ ಭಾಷೆಯಲ್ಲಿ ಉಡುಪಿ ಅಂತಲೇ ಕರೀತಾರೆ ಇಲ್ಲಿ. ಬಟ್ ನದಿಗೆ ಏನಂತಾರೆ ಕನ್ನಡದಲ್ಲಿ? ನದಿ ಅಂತೀರಾ. ಇಂಗ್ಲೀಷಲ್ಲಿ ನದಿ ಅಂತೀರಾ, ರಿವರ್ ಅಂತೀವಿ ಇಲ್ಲಿ. ಚೇಂಜ್ ಆಯಿತಾ? ತೆಲುಗುಲಿ ಅವರೇನೋ ಒಂದು ಬೇರೆ ಭಾಷೆಯಲ್ಲಿ ಕರೀತಾರೆ, ತಮಿಳಲ್ಲಿ ಅದು ಬೇರೆ ಭಾಷೆಯಲ್ಲಿ ಕರೀತಾರೆ. ಇದು ಡಿಫ್ರೆನ್ಸ್ ನೀವು ತಿಳ್ಕೊಂಬಿಟ್ರೆ ರೂಢನಾಮ ಮತ್ತು ಅಂಕಿತ ನಾಮ ಯಾವತ್ತೂ ತಪ್ಪಾಗಲ್ಲ. ಅಂಕಿತ ನಾಮ ಯಾವುದೇ ಭಾಷೆಗೆ ಹೋದರೂ ಸೇಮೇ ಇರುತ್ತೆ. ಬಟ್ ರೂಢಿನಾಮ ಭಾಷೆಯಿಂದ ಭಾಷೆಗೆ ಬದಲಾಗ್ತಾ ಹೋಗ್ತದೆ. ಇದೊಂದು ನಿಮ್ಗೆ ನೆನಪಿದ್ರೆ ಈ ಕ್ವಶನ್ಗೆ ಈಸಿಯಾಗಿ ಮಾಡ್ಬೋದು. ಹೌದಾ? ಡೌಟ್ಸ್ ಬಂದರೆ ನೀವು ಕೇಳ್ಬೋದು, ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ಗೊತ್ತಾಗೋದು ನಮಗೆ. ಈಗ ಭಾವನಾಮ ಎಲ್ಲ ಬುಕ್ಕಲ್ಲಿರುತ್ತೆ. ಹೌದಾ? ಭಾವನಾಮ ಕೆಂಪು ಕರೆಕ್ಟಿದೆ. ನೆಕ್ಸ್ಟು ದಿಗ್ವಾಚಕ ತೆಂಕಣ ಕರೆಕ್ಟಾಗಿದೆ. ದಿಕ್ಕುಗಳ ಹೆಸರನ್ನು ಸೂಚಿಸ್ತಕ್ಕಂಥವು ದಿಗ್ವಾಚಕ. ಭಾವನೆಗಳನ್ನ ತಿಳಿಸ್ತಕ್ಕಂಥವು ಕೆಂಪು, ಕಪ್ಪು ಇವೆಲ್ಲ ಬರ್ತವೆ. ಉದಾಹರಣೆಗಳು ನಿಮಗೆಲ್ಲ ಬುಕ್ಸಲ್ಲೆಲ್ಲ ಸಿಗುತ್ತೆ. ಬಟ್ ಈ ಥರ ಸ್ವಲ್ಪ ಟಿಕ್ಸ್ಗಳನ್ನ ನೀವು ಅರ್ಥ ಮಾಡ್ಕೋಬೇಕು. ಬಿಳುಪು, ಕಪ್ಪು ಇವೆಲ್ಲ ಬರ್ತವೆ. ಇದು ಉತ್ತರ ಕ್ಲಿಯರ್ ಆಯಿತು ಅನ್ಕೊಂತ. ನೆಕ್ಸ್ಟು ಕ್ರಿಯಾಪದಗಳು ಕಾಲದೊಂದಿಗೆ ಹೊಂದಿಸಿ ಬರೆಯಿರಿ. ಹೌದಾ? ಉತ್ತರ ನೋಡ್ಕೊಂಡು ಹೋಗಿ. 2 ಪಟ್ಟಿ ಕೊಟ್ಟಿದ್ದಾರೆ. ಪಟ್ಟಿ 1, ಪಟ್ಟಿ 2. ಈ ಕಡೆ ಎಕ್ಸಾಂಪಲ್ಲು, ಆ ಕಡೆಗೆ ಅದ್ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೊಡ್ತಾ ಹೋಗ್ತಾರೆ. ಫಸ್ಟು ನೋಡ್ಬಿಡೋಣ, ಯಾವ ಕಾನ್ಸೆಪ್ಟ್ ಇದು? ಈ ಕಾಲ, ವರ್ತಮಾನ, ಭೂತ, ಭವಿಷ್ಯತ್. ವರ್ತಮಾನ ಕಾಲಸೂಚಕ ಪ್ರತ್ಯಯ ಯಾವುದು? ಎಲ್ಲರಿಗೂ ಗೊತ್ತಿದೆ, ಭೂತಕಾಲ, ಭವಿಷ್ಯತ್ತು, ಹೂವ ಅಥವಾ ವಾ ಅಂತ ಕರಿತೀವಿ. ಹೌದಾ? ಇದೊಂದು ಕಾನ್ಸೆಪ್ಟ್ ಗೊತ್ತಿರಬೇಕಿಲ್ಲಿ. ಜೊತೆಗೆ ಪುರುಷ, ಉತ್ತಮ ಪುರುಷ, ಮಧ್ಯಮ ಪುರುಷ, ಇನ್ನೊಂದು ಪ್ರಥಮ ಪುರುಷ. ಉತ್ತಮ ನಾನು ಅಥವಾ ನಾವು, ಮಧ್ಯಮ ನೀನು, ನೀವು, ಪ್ರಥಮ ಅವನು ಅವಳು ಇವೆಲ್ಲ ಬರ್ತವೆ ಇಲ್ಲಿ. ಓಕೆನಾ? ಇವೆರಡು ಕಾನ್ಸೆಪ್ಟ್ ಗೊತ್ತಿದ್ರೆ ನೀವು ಇದಕ್ಕೆ ಆನ್ಸರ್ ಮಾಡ್ಬೋದು ಇಲ್ಲಿ. ಹೌದಾ? ಯಾವುದೇ ಒಂದು ಪದ, ಈಗ ಯಾವುದು ಇರುತ್ತೇನೆ ಅನ್ನೋ ಒಂದು ಪದ ತಗೊಳ್ಳಿ. ಹೆಂಗೆ ಬಿಡಿಸ್ತೀರಿ ಇದನ್ನು? ಇರು, ಉತ್ತ ಪ್ಲಸ್ ಆನೆ, ಕರೆಕ್ಟಾ? ಈ ಥರ ಇದನ್ನು ಪದನ ಬಿಡಿಸ್ತೀವಿ. ಏನಿದು ಇರು ಅನ್ನೋದು? ಧಾತು, ಉತ್ತ ಕಾಲಸೂಚಕ ಪ್ರತ್ಯಯ. ಹೌದಾ? ಆನೆ ಅಖ್ಯಾತ ಪ್ರತ್ಯಯ. ಕ್ರಿಯಾಪದದ ಮೂಲ ರೂಪ, ಕಾಲವನ್ನು ಸೂಚಿಸ್ತಕ್ಕಂಥ ಪ್ರತ್ಯಯ. ಏನಿದು ಆಖ್ಯಾತ ಪ್ರತ್ಯಯ ಅಂದರೆ?
ಲಿಂಗ ವಚನ ಪುರುಷ ಸೂಚಿಸಲು ನಾವು ಧಾತುಗೆ ಸೇರಿಸ್ತೀವಿ, ಹೌದಾ? ಧಾತುವಿಗೆ ಸೇರಿಸ್ತಕ್ಕಂಥದ್ದು ಆಖ್ಯಾತ ಪ್ರತ್ಯಯ. ಕ್ವಶನ್ ಆಗಿದೆ, ಅದ್ರ ಮೇಲೆ ಕ್ವಶನ್ ಆಗಿದೆ, ತರ್ತೀನಿ. ಟಾಪಿಕ್ ತೊಗೊಂಡ್ರೆ ಇದ್ರ ಬಗ್ಗೆ ಡೀಟೇಲಾಗಿ ಕನ್ನಡದಲ್ಲಿ PYQ ಥರ ಆ್ಯಡ್ ಮಾಡೋಕ್ಕೆ ಬರಲ್ಲ. ಒಂದು ಟಾಪಿಕ್ ತೊಗೋಬೇಕು, ಅದ್ರ ರಿಲೇಟೆಡಾಗಿ ಕ್ವಶನ್ ಹಾಕಿದ್ರೆ ತುಂಬ ಕ್ಲಿಯರಾಗಿ ಅರ್ಥ ಆಯ್ತದೆ. ಮೊದಲನೇ ಕ್ಲಾಸ್ ಆಗಿರೋದ್ರಿಂದ ಒಂದು ಪೇಪರ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ. ಇದು ಕ್ಲಿಯರ್ ಆಯಿತಾ ನಿಮಗೆ? ಈ ಥರ ಬಿಡಿಸ್ಕೋಬೇಕು. ಇದು ಅಷ್ಟೇ. ತಿನ್ನುತ್ತೇನೆ, ನಿಂತನು, ನೋಡಿದೆ, ಹಾಡುಗಳು. ಇಲ್ಲೇನಿದೆ? ತಿನ್ನುತ್ತೇನೆ ಅಂದರೆ ನಾನು, ನನ್ನ ಬಗ್ಗೆ ಹೇಳಿರೋದು. ಇದು ಉತ್ತಮ, ಹೌದಾ? ಉತ್ತಮಕ್ಕೆ ಬರುತ್ತೆ. ಅಂದಾಜು ಗೆಸ್ ಮಾಡೋಣ ಫಸ್ಟು. ನಿಂತನು ನನ್ನ ಬಗ್ಗೆನ? ಅವನು ನಿಂತನು. ಇದನ್ನು ವಾಕ್ಯ ಮಾಡಿಕೊಂಡ್ರೆ ನಿಮಗೆ ಅವನು ಅಲ್ಲೇ ನಿಂತನು ಅಂದರೆ ಅವನು ಎಲ್ಲಿದೆ ನಮಗೆ ಬರುತ್ತೆ. ಪ್ರಥಮ ಎಲ್ಲಿದೆ? ಪ್ರಥಮ ಎಲ್ಲಿದೆ? ಎರಡು ಕಡೆ ಇದೆ, ಇರಲಿ. ಆಡುವಳು, ಅವಳು ಆಡುವಳು, ಹೌದಾ? ಈಗ ಫಸ್ಟು ಉತ್ತರ ನೋಡ್ಬಿಡೋಣ. ಇದಕ್ಕೆ ಉತ್ತರ ನೋಡ್ಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ನೀಟಾಗಿ ಅರ್ಥ ಆಯ್ತದೆ. 3ಕ್ಕೆ 2 ಉತ್ತರ ಅಂತ ಹೇಳ್ತಾವನೆ. ಎಗೆ 3. ತಿನ್ನುತ್ತೇನೆ ಯಾಕೆ ಉತ್ತಮ ಪುರುಷ ವರ್ತಮಾನ ಆಯಿತು ಅಂತ ನೋಡೋಣ. ತಿನ್ನುತ್ತೇನೆ, ನಾನು ಮಾವಿನ ಹಣ್ಣನ್ನು ತಿನ್ನುತ್ತೇನೆ. ಇದು ಯಾವತ್ತೂ ನೀವು ವಾಕ್ಯ ಮಾಡ್ಕೋಬೇಕು. ವಾಕ್ಯ ಮಾಡಿಕೊಂಡ್ರೆ ನಿಮಗೆ ಕ್ಲಿಯರಾಗಿ ಸಿಗುತ್ತೆ. ಮಾವಿನ ಹಣ್ಣನ್ನು ತಿನ್ನುತ್ತೇನೆ, ಹೌದಾ? ಅಂದರೆ ನಾನು ಎಲ್ಲಿದೆ? ಉತ್ತಮ ಪುರುಷದಲ್ಲಿದೆ, ಹೌದು, ಉತ್ತಮದಲ್ಲಿದೆ. ನೆಕ್ಸ್ಟು ವರ್ತಮಾನನ ಭವಿಷ್ಯತ್ತ ಇಲ್ಲಿ ಬರಬೇಕು. ಉತ್ತ, ತಿನ್ನುತ್ತಾ ಹೆಂಗೆ ಬಿಡಿಸ್ತೀರಾ? ತಿನ್ನು ಪ್ಲಸ್ ಉತ್ತ ಪ್ಲಸ್ ಆನೆ, ಹೌದಾ? ತಿನ್ನು ಪ್ಲಸ್ ಉತ್ತ ಪ್ಲಸ್ ಆನೆ. ಉತ್ತ ಯಾವುದಕ್ಕಿದೆ? ವರ್ತಮಾನ. ಉತ್ತಮ ವರ್ತಮಾನ, ಕರೆಕ್ಟ್ ಆಯಿತು. ನೆಕ್ಸ್ಟು ನಿಂತನು, ಅವನು ನಿಂತನು, ನಿಲ್ಲು ಪ್ಲಸ್ ದ ಅಂತ ಬರುತ್ತಿಲ್ಲಿ. ನಿಲ್ಲು ಈ ಥರ ಬಿಡಿಸ್ಬೇಕದನ್ನ. ನಿಲ್ಲು ಧಾತು, ದ ಏನು? ಕಾಲಸೂಚಕ ಪ್ರತ್ಯಯ. ನಮ್ಗೆ ಗೊತ್ತು ದ ಯಾವುದು? ಭೂತಕಾಲ. ಎಲ್ಲಿದೆ ಭೂತಕಾಲ? ಇರದೇ ಒಂದು, ಹೌದಾ? ಹಾಗಾಗಿ ಭೂತಕಾಲ ಕರೆಕ್ಟ್ ಆಯಿತು. ಇದಕ್ಕೆ ಪ್ರಥಮ ಪುರುಷ ಹೆಂಗೆ ಹೇಳ್ತಾವನೆ? ಎಸ್, ಪ್ರಥಮ. ಅವನು ನಿಂತನು, ಕರೆಕ್ಟ್ ಆಯಿತಾ? ಇಲ್ಲಿ ಬಂತು ಅವನು ಅಥವಾ ಅವಳು. ನೀನು ನಿಂತನು ಅಂತ ಹೇಳಲ್ಲ, ನಾನು ನಿಂತನು ಅಂತ ಹೇಳಕ್ಕೆ ಬರಲ್ಲ. ಅದಕ್ಕೆ ಹೇಳಿದ್ದು ವಾಕ್ಯ ಮಾಡ್ಕೊಳ್ಳಿ. ವಾಕ್ಯ ಮಾಡಿಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟು ನೋಡಿದೆ. ಫಸ್ಟ್ ಇದು ಬರೋಣ, ಹಾಡುಗಳು. ಇದು ಸ್ವಲ್ಪ ಡೌಟ್ ಬರ್ತದೆ, ಒಂದು ಸ್ವಲ್ಪ ಏನು ಕನ್ಫ್ಯೂಷನ್ ಆಗ್ತದೆ, ಅದಕ್ಕೆ ಇದು ತೊಗೊತಾ ಇದ್ದೀನಿ. ಹಾಡುಗಳು ಇಲ್ಲೇ ಬರ್ತೀನಿ. ಅವಳು ಗೀತೆಯನ್ನು ಹಾಡುವಳು, ಹೌದಾ? ಹಾಡುವಳು, ಅವಳು. ಅವಳು ಎಲ್ಲಿದೆ? ಪ್ರಥಮ. ಎಲ್ಲಿದೆ ಪ್ರಥಮ? ಇಲ್ಲೇ ಇದೆ, ಇರೋದೇ ಇದೊಂದು ಪ್ರಥಮ. ಆಲ್ರೆಡಿ ಇದಕ್ಕೆ ಮ್ಯಾಚ್ ಆಗಿದೆ, ಅದು ಪ್ರಥಮ 1. ನೆಕ್ಸ್ಟು ಭವಿಷ್ಯತ್ ಹೆಂಗೆ ಹೇಳ್ತೀವಿ? ಯಾ, ವ. ಎಲ್ಲಿದೆ ವ? ಹೂವ ಅಥವಾ ವ, ಭವಿಷ್ಯತ್ ಕಾಲ. ಹಾಗಾಗಿ ಇದು ಕರೆಕ್ಟ್ ಆಯಿತು. ನೆಕ್ಸ್ಟ್ ನೋಡಿದೆ. ಇದು ಕನ್ಫ್ಯೂಷನ್ ಆಗ್ಬೋದು, ನಾನು ನೋಡಿದೆ ಅಂತ ಮಾಡ್ಕೋಬೋದಲ್ಲ. ಬಟ್ ಇಲ್ಲಿ ಆಪ್ಷನ್ ಯಾವುದಿದೆ? ಮಧ್ಯಮ. ಇದು ವಾಕ್ಯ ಹೆಂಗೆ ಮಾಡಿದ್ದಾರೆ? ನೀನು ಜಿಂಕೆಯನ್ನು ನೋಡಿದೆ, ಹೌದಾ? ನೀನು ನನ್ನ ಸ್ನೇಹಿತನನ್ನು ರೈಲ್ವೆ ನಿಲ್ದಾಣದಲ್ಲಿ ನೋಡಿದೆ. ಈ ಥರ ಮಾಡ್ಕೋಬೇಕಿದ್ನ. ಹಾಗಾಗಿ ಅದಕ್ಕೆ ಹೇಳಿದ್ದು ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ ಅಂತ. ಬಟ್ ಇವು ಮೂರನ್ನು ನೀವು ಮ್ಯಾಚ್ ಮಾಡಿಬಿಟ್ರೆ ಇದು ಕನ್ಫ್ಯೂಷನ್ ಆಗಲ್ಲ. ಅದಕ್ಕೋಸ್ಕರ ಲಾಸ್ಟ್ಗೆ ಇಟ್ಕೊಂಡೆ ಇದನ್ನ. ನೋಡಿದೆ ಭೂತ, ಹೌದಾ? ಹೀಗೆ ಭವಿಷ್ಯತ್ ಕಾಲ ಮತ್ತು ಮಧ್ಯಮ ಪುರುಷ. ಮಧ್ಯಮ, ನೀನು ನೋಡಿದೆ. ಆ್ಯಕ್ಚುಲಿ ಸ್ವಲ್ಪ ಇಲ್ಲಿ ಇದಾಗಿದೆ, ಬಟ್ ರಿವಿಷನ್ ಆಗಿಲ್ಲ. ಇದಕ್ಕೆ ರಿವೈಸ್ಗೆ ಆನ್ಸರ್ ಬಿಟ್ಟಿಲ್ಲ. ಸ್ವಲ್ಪ ಕ್ರಾಶ್ ಚೆಕ್ ಮಾಡ್ಕೊಳ್ಳಿ ಇದನ್ನ. ನೋಡಿದೆ ಭವಿಷ್ಯತ್ ಆಗಲ್ಲ, ಇದು ಆ್ಯಕ್ಚುಲಿ ಏನು ಬರಬೇಕು? ಭೂತ ಬರಬೇಕು ಇಲ್ಲಿ, ಹೌದಾ? ಬಟ್ ಏನು ಯಾರೋ ರಿವೈಸ್ಗೆ ಹಾಕಿಲ್ಲ ಅಷ್ಟೇ ಇದನ್ನ. ಇದು ಕಾನ್ಸೆಪ್ಟ್ ಅರ್ಥ ಆಯ್ತಾ ನಿಮಗೆ? ನಮ್ಗೆ ಉತ್ತರ ಬೇಡ, ಉತ್ತರ ಏನಾಗಿರಲಿ, ಕಾನ್ಸೆಪ್ಟ್ ಹತ್ರ ಅರ್ಥ ಆದರೆ ಉತ್ತರಗಳನ್ನ ನಾವು ಕಂಡುಹಿಡಿಬಹುದು. ಇವೆರಡು ಕಾನ್ಸೆಪ್ಟುಗಳು ನಮ್ಗೆ ಗೊತ್ತಿದ್ರೆ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಕ್ಲಿಯರ್ ಆಯಿತಾ? ನೆಕ್ಸ್ಟ್ ಇಲ್ಲಿ ನೀಡಿರುವ ಸಮಾನಾರ್ಥಕ ಪದಗಳಲ್ಲಿ ತಪ್ಪಾಗಿರುವುದನ್ನು ಗುರುತಿಸಿ. ಒಂದು ತಪ್ಪಾಗಿದೆಯಂತೆ, ಅದನ್ನು ಗುರ್ತಿಡಬೇಕು ನಾವು. ಯಾವ ಥರ ಕೇಳಿದ್ದಾನೆ? ಸಮಾನಾರ್ಥಕದಲ್ಲಿ ಕ್ವಶನ್ ಆಗಿದೆ. ನೀವು ಯಾವುದೇ ಕ್ವಶನ್ ಗ್ರೂಪ್ ಸಿ ತೊಗೊಳ್ಳಿ,
35 ಕ್ವಶನ್ ಆಗಲಿ ಅಥವಾ 100 FD/SD ಆಗಲಿ, ಸಮಾನಾರ್ಥಕ ಪದಗಳು ಭಾಳ ಇಂಪಾರ್ಟೆಂಟು. ಹೌದಾ? ಸಮಾನಾರ್ಥಕ ಮತ್ತು ವಿರುದ್ಧಾರ್ಥಕ. FD/SD ಅಂತ ಬಂದುಬಿಟ್ರೆ 20 ಮಾರ್ಕ್ಸ್ವರೆಗೂ ಇದಕ್ಕೆ ನಿಮಗೆ ವೆಯ್ಟೇಜ್ ತರುತ್ತದೆ. ಇಲ್ಲಿ ಸಮಾನಾರ್ಥಕ ವಿರುದ್ಧಾರ್ಥಕ ಭಾಳ ಇಂಪಾರ್ಟೆಂಟು. ಇದಕ್ಕೆ ನೀವೇನು ಮಾಡಬೇಕು, ಫಸ್ಟು CRT ಬುಕ್ಸು ಕನ್ನಡ, ಪ್ರಥಮ ಭಾಷೆ ಕನ್ನಡ ಅಂತ ಬುಕ್ ಇರುತ್ತಲ್ಲ, ಅದರಲ್ಲಿ 6ರಿಂದ 12ನೇ ತರಗತಿವರೆಗೂ ಕೊಟ್ಟಿರ್ತಾರೆ. ಒಂದು ಪಾಠ ಆದ ನಂತರ ಪದಗಳ ಅರ್ಥ ಅಂತ ಒಂದು ಬರುತ್ತೆ. ಅದನ್ನು ನೀವು ನೀಟಾಗಿ ಓದಬೇಕು, ಓದಬೇಕು. ಜೊತೆಗೆ ಇದಾದ ನಂತರ ನೀವು ಕನ್ನಡ ರತ್ನಕೋಶ ತೊಗೊಳ್ಳಿ, ಗೌರ್ಮೆಂಟ್ ಪಬ್ಲಿಕೇಶನ್. ಅದನ್ನು ನೀವು ಓದೋಕ್ಕಾಗಲ್ಲ, ಬಟ್ಟು ಓದಬೇಕು. ಇವೆರಡು ಕವರ್ ಮಾಡಿಕೊಂಡ್ರೆ ಪದಗಳ ಅರ್ಥ ಮತ್ತು ವಿರುದ್ಧಾರ್ಥಕ ಪದದಲ್ಲಿ ಒಳ್ಳೆ ಸ್ಕೋರ್ ಆಗ್ತದೆ. ಒಳ್ಳೆ ಸ್ಕೋರ್ ಆದರೆ ಸೆಲೆಕ್ಷನ್ ಆಗ್ತದೆ. ಇದ್ರದ್ದು ಈಗ ಉತ್ತರಕ್ಕೆ ಬರೋಣ. ಫಸ್ಟು ಗಿಳಿ, ಕುಕ ಕೀರ ಅಂತರ, ಕಣ್ಣು ನೇತ್ರ ನಯನ, ಪವನ ವಾಯು ಗಾಳಿ, ಕಿರಣ ಸೂರ್ಯ ಚಂದ್ರ. ನನಗೆ ಇದು ಅಷ್ಟು ಕ್ಲಿಯರ್ ಇಲ್ಲ, ಬಟ್ ನನಗೆ ಗೊತ್ತು ಕಣ್ಣಿಗೆ ನೇತ್ರ ಮತ್ತು ನಯನ ಅಂತಾರೆ, ಹಾಗಾಗಿ ಇದು ಕರೆಕ್ಟ್ ಇರ್ತದೆ. ನಮ್ಗೆ ಕೇಳಬೇಕಿರೋದು ತಪ್ಪು. ನೆಕ್ಸ್ಟು ಪವನ ವಾಯು, ಆಂಜನೇಯ, ಹೌದಾ? ಪವನಸುತ, ವಾಯುಪುತ್ರ, ಈ ಥರ ಎಲ್ಲ ಬರ್ತವೆ, ಹೌದಾ? ಇದು ಕರೆಕ್ಟು. ಪವನ ಅಂದರೆ ಗಾಳಿ, ಪವನ ಶಕ್ತಿ ಗಾಳಿ, ವಾಯು, ಇದು ಕರೆಕ್ಟ್ ಇದೆ. ನನಗೆ ಇವೆರಡಲ್ಲಿ ಸ್ವಲ್ಪ ಡೌಟ್ ಆದರೆ ಕಿರಣ ಅಂದ್ರೇನು? ರೇಸ್, ಓಕೆ, ಹೌದಾ? ಸೂರ್ಯನ ಕಿರಣಗಳು. ಸೂರ್ಯ ಚಂದ್ರ ಕಿರಣ ಮ್ಯಾಚೇ ಇಲ್ಲ. ನನ್ನ ಕ್ಲಾರಿಟಿ ಆಯಿತು. ಕೀರ ಅಂದರೆ ಗಿಳಿ ಗೊತ್ತು, ಕುಕ ಅಂದರೂ ಕೂಡ ಗಿಳಿ, ಹಾಗಾಗಿ ಇದು ಕರೆಕ್ಟ್ ಆಗ್ತದೆ. ನಮಗೆ ಇದು ಉತ್ತರ ಗೊತ್ತಿಲ್ಲ ಅಂದರೂ ಕೂಡ ನಾವು ಇದನ್ನು ಆನ್ಸರ್ ಮಾಡ್ಬೋದು, ಯಾಕಂದರೆ ಇದಕ್ಕೆ ಮ್ಯಾಚೇ ಇಲ್ಲ ಇವೆರಡಕ್ಕೂ. ಹೌದಾ? ಕ್ಲಿಯರ್ ಆಯಿತಾ? ಇವು ಆ್ಯಕ್ಚುಲಿ ರಿಪೀಟ್ ಆಗಲ್ಲ. ಪ್ರತಿ ಕ್ವಶನಲ್ಲೂ ಹೊಸ ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು ಕೇಳ್ತಾರೆ. ಹಾಗಾಗಿ ಇವೆರಡೊಂದು ಸೋರ್ಸನ್ನು ನೀವು ನೀಟಾಗಿ ಓದ್ಕೋಬೇಕು. ಫಸ್ಟು DSCRT ಬುಕ್ಸ್, ಸ್ಕೂಲ್ ಬುಕ್ಸಲ್ಲಿ 6th 12th ನೀಟಾಗಿ ಓದ್ಕೊಳ್ಳಿ. ಪದಗಳ ಅರ್ಥನ ನೀಟಾಗಿ ಓದಬೇಕು. ಒಂದು ಪದ ಅರ್ಥನೂ ಗೊತ್ತಿಲ್ಲ ಅನ್ನೋ ಆಗಿಲ್ಲ. ಆನಂತರ ನೀವು ರತ್ನಕೋಶಕ್ಕೆ ಬನ್ನಿ. ಇದು ಸಮಾನಾರ್ಥಕ ಪದ ಮತ್ತು ವಿರುದ್ಧಾರ್ಥಕ ಪದಗಳಿಗೆ ಜೊತೆಗೆ ನುಡಿಗಟ್ಟುಗೂ ಕೂಡ ಅನ್ವಯ ಆಗ್ತದೆ ಇದು ಕನ್ನಡ ರತ್ನಕೋಶ. ಬಟ್ ಇತ್ತೀಚೆಗೆ ಅದನ್ನು ಮೀರಿ ಹೊರಗಡೆಯಿಂದ ಬರ್ತಾ ಇದ್ದಾವೆ. ಅದ್ರ ಬಗ್ಗೆ ನಾವು PYQಗಳು ನೋಡಿದಾಗ ಆನ್ಸರ್ ಮಾಡ್ಬೋದು, ಹೆಚ್ಚು ಕಡಿಮೆ ಅರ್ಥದಲ್ಲೇ ಗೊತ್ತಾಗ್ಬಿಡ್ತವೆ. ನೆಕ್ಸ್ಟು 5ನೇದು, ಬೇಹಾರಿ ಪದದ ತತ್ಸಮ ರೂಪ. ಇದ್ಯಾವ ಕಾನ್ಸೆಪ್ಟು? ತತ್ಸಮ, ತದ್ಭವ, ಸಮನಾಗಿರೋದು, ಅದೇ ಪದಕ್ಕೆ ಸಮನಾಗಿರ್ತಕ್ಕಂಥದ್ದು, ಅದರಿಂದ ಉದ್ಭವ ಆಗಿರೋದು, ಈ ಕಾನ್ಸೆಪ್ಟು ಡೀಟೇಲಾಗಿ ನೋಡೋಣ. ಬುಕ್ಸಲ್ಲೆಲ್ಲ ಸಿಗುತ್ತೆ, ಬಟ್ ಇದು ಕ್ವಶನ್ ಪೇಪರ್ ಆಗಿರೋದ್ರಿಂದ ಇದು ರಿಲೇಟೆಡ್ ಅಷ್ಟೇ ನೋಡೋಣ. ಇಲ್ಲಿ ವ್ಯಾಹಾರಿ, ವ್ಯವಹಾರಿ, ಬಹಾರಿ, ವ್ಯಾಪಾರಿ, ಇವಕ್ಕೆಲ್ಲ ಏನು ಒಂದು 2ರಿಂದ 3ರಿಂದ 4 ಪೇಜ್ ಆಗ್ತದೆ. ನೀಟಾಗಿ ರಿವಿಷನ್ ಮಾಡಿದ್ರೆ ನಿಮ್ಗೆ ಪದ ನೋಡ್ತಿದ್ದಂಗೆ ನಿಮಗೆ ಮ್ಯಾಚ್ ಆಗಿಬಿಡುತ್ತೆ. ವ್ಯಾಪಾರಿ, ಬೇಹಾರಿ, ಇದು ಕರೆಕ್ಟ್ ಉತ್ತರ. ಹೆಂಗೆ ಗೊತ್ತಾಯಿತು? ರಿವಿಷನ್ನು ಪದೇ ಪದೇ ನೋಡಬೇಕು. ಪದಗಳು ನೀವು ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತದು. ಕ್ಲಿಯರ್ ಆಯಿತಾ? ನೆಕ್ಸ್ಟ್ 6ನೇದು, ತೋಟದ ತುಂಬ ಚಂಗಣಗಿಲೆಗಳು ಇವೆ, ಇದರಲ್ಲಿ ಗುಣವಾಚಕವನ್ನು ಗುರುತಿಸಿ. ಹೌದಾ? ತೋಟದ ತುಂಬ ಚಂಗಣಗಳು ಇವೆ, ಗುಣವಾಚಕ ಗುರುತಿಸಿ. ಇಲ್ಲಿ ನಾವೇನು ಮಾಡಬೇಕು, ಫಸ್ಟು ಇದೇನಿದು ಚಂಗಣಗಿಲೆ ಅಂತ ಪದ ಹೊಡೆದ್ರೆ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಕೇಳಿರೋದು ಗುಣ, ಗುಣವಾಚಕ. ಏನು ಗುಣವಾಚಕ ಅಂದರೆ? ಆ್ಯಕ್ಚುಲಿ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಕ್ಕೆ ಬಂದಿದೆ ಅಂದರೆ ನೀವು ಆಲ್ಮೋಸ್ಟ್ ಕನ್ನಡದ ಬೇಸಿಕ್ಸ್ ಎಲ್ಲ ಗೊತ್ತಿರುತ್ತೆ. ಹಾಗಾಗಿ ನಾನು ಡೀಟೇಲಾಗಿ ಹೇಳ್ತಾ ಇಲ್ಲ. ಪರ್ಟಿಕ್ಯುಲರ್ ಟಾಪಿಕ್ ಬೇಕು ಅಂದರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಗುಣವಾಚಕ. ಗುಣವಾಚಕ ಅಂದ್ರೇನು? ನಾಮಪದದ ರೂಪ ಆಗ್ಬೋದು, ಅದರ ಗುಣ ಆಗ್ಬೋದು, ಅದ್ರ ಬಣ್ಣ ಆಗ್ಬೋದು, ಸ್ವಭಾವ ಆಗ್ಬೋದು. ಇದ್ರ ಬಗ್ಗೆ ಹೇಳಿದ್ರೆ ಅದು ಗುಣವಾಚಕ. ಹೌದಾ? ಫಸ್ಟ್ ಈ ಪದ ಹೊಡ್ಕೊಳ್ಳಿ. ಚಂಗಣಗಿಲೆ ಹೆಂಗೆ ಬಿಡಿಸ್ತೀರಾ? ಚೆನ್ ಪ್ಲಸ್ ಕಣಗಿಲೆ. ಕನ್ನಡದಲ್ಲಿ ಒಂದು ಪದ ಇದೆ, ಕಣಗಿಲೆ ಹೂವು ಅಂತ ಕರೀತಾರೆ. ಹೌದಾ? ಕಣಗಿಲೆ ಹೂವು ಅದು ಆ್ಯಕ್ಚುಲಿ ಹಳ್ಳಿ ಕಡೆ ಗ್ರಾಂಥಿಕ ಭಾಷೆಗೆ ಕಣಗಿಲೆ ಹೂವು ಅಂತ ಕರೀತಾರೆ. ಅದು ನಿಮಗೆ ಗೊತ್ತಿದ್ರೆ ಇದನ್ನು ನೀಟಾಗಿ ಬಿಡಿಸ್ಬೋದು. ಕಣಗಿಲೆ ಹೂವು, ಇದು ಹೂ ಇದು. ಚೆನ್ನನ್ನೋದೇನು? ಚೆನ್ನಾಗಿ ಅಂತ, ಚೆಲುವಾದ,
ಅಥವಾ ಚೆನ್ನಾಗಿರುವ ಅನ್ನರ್ಥ. ಸೊ ಈ ಕಣಗ್ಲುವ ನಾಮಪದ ಇದ್ರದ್ದು ಏನು ಬಣ್ಣ ಆಗ್ಬೋದು, ಗುಣ ಆಗ್ಬೋದು, ರೂಪವನ್ನು ಇದು ಹೇಳ್ತಾ ಇದೆ ಚೆನ್ನಾಗಿರೋ ಹೂವು ಅಂತ. ಹಾಗಾಗಿ ಇದಕ್ಕೆ ಗುಣವಾಚಕ ಯಾವುದಾಗ್ತದೆ? ಚೆನ್ನ ಅನ್ನೋದು ಗುಣವಾಚಕ. ಕ್ಲಿಯರ್ ಆಯಿತಾ? ಇಲ್ಲಿ ಪದ ಹೊಡ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ. ತುಂಬ ಅನ್ನೋದೇನು ಪರಿಣಾಮ ತೋರಿಸ್ತದೆ, ಇಂಟೆನ್ಸಿಟಿ. ಹಾಗಾಗಿ ಇದಕ್ಕೆ ಸಂಬಂಧ ಇಲ್ಲ. ತೋಟ ಏನಾಗ್ತದೆ? ತೋಟ ಆಗಲ್ಲ. ಕಣಗಿಲೆ ಏನು ಗುಣವಾಚಕ ಆಗಲ್ಲ, ಇದು ನಾಮಪದ. ಅದ್ರದ್ದು ಗುಣ ರೂಪವನ್ನು ಹೇಳ್ತಾ ಇದೆ ಇದು. ಸೊ ಇವೆಲ್ಲ ತುಂಬ ಡೆಪ್ತ್ ಟಾಪಿಕ್ ಇವೆಲ್ಲ. ಆಲ್ಮೋಸ್ಟ್ ಎಲ್ಲ ಓದ್ಕೊಂಡು ಬಂದಿರ್ತೀರ, ಹಾಗಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಕ್ಲಿಯರ್ ಆಯಿತು ಅಂದ್ಕೊತೀನಿ. ಚೆಂಗಣಗಿಲೆ, ಹೌದಾ? ಹೂವದ ಬಗ್ಗೆ ಹೇಳ್ತಾ ಇದೆ. ಹಾಗಾಗಿ ಚೆಂದ ಅನ್ನೋದು ಗುಣವಾಚಕ. ನೆಕ್ಸ್ಟು 7 ಸಂಧಿ. ಯಾವುದೇ ಒಂದು ನೀವು ಇದು ತೊಗೊಂಡ್ರೆ, ಜನರಲ್ ಕನ್ನಡ ಪೇಪರ್ ಅಂತ ತೊಗೊಂಡ್ರೆ ಸಂಧಿ ಸಮಾಸ ಇಲ್ಲದೆ ಪತ್ರಿಕೆ ಇಲ್ಲ. ಮನ್ವಂತರ, ಪಿತ್ರಾರ್ಜಿತ ಯಾವ ಸಂಧಿಗೆ ಉದಾಹರಣೆ ಅಂತ. 1 ಜಸ್ತ್ವ, ಹೆಣ್ಣು, ವೃದ್ಧಿ ಸಂಧಿ, ಆಗಮ ಸಂಧಿ. ಸಂಧಿಲಿ ತುಂಬ ದೊಡ್ಡ ಟಾಪಿಕ್ಕು. ಕನ್ನಡ ಸಂಧಿ, ಸಂಸ್ಕೃತ ಸಂಧಿ ಅಂತ ಬರ್ತವೆ, ಸ್ವರ ಸಂಧಿ, ವ್ಯಂಜನ ಸಂಧಿ ಅಂತ ಬರ್ತವೆ. ಸಂಧಿ ಈ ಟಾಪಿಕ್ ತೊಗೊಂಡಾಗ ತುಂಬ ಕ್ವಶನ್ಸ್ ಬರ್ತವೆ. ಈಗ ಇದ್ರ ಬಗ್ಗೆ ಅಷ್ಟೇ ನಾವು ಫೋಕಸ್ ಮಾಡೋಣ. ಇದಕ್ಕೆ ಉತ್ತರ ಬಂದು ಹೆಣ್ಣು. ಯಾಕೆ ಅಂತ ನೋಡೋಣ. ಹೆಣ್ಣು ಸಂಧಿ ಏನು? ಹೆಣ್ಣು ಸಂಧಿ ಅಂದರೆ ನಮಗೇನು ಡೆಫಿನೇಷನ್ ಬೇಡ, ಡೆಫಿನೇಷನ್ ಎಲ್ಲಿ ಕೇಳಲ್ಲ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ಹೆಣ್ಣಂದರೆ ಯಾರ, ಲವ, ಇವು 4 ಪದಗಳು ಬರ್ತವೆ, ಹೌದಾ? 4 ಅಕ್ಷರಗಳು ಏನು ಬರ್ತವೆ, ಇದು ಆದೇಶವಾಗಿ ಬರ್ತಕ್ಕಂಥವು ಈ ಸಂಧಿಲಿ. ಅಷ್ಟು ಗೊತ್ತಿರೋಣ, ಡೆಫಿನೇಷನ್ ಎಲ್ಲ ಬೇಡ ನಮಗೆ. ನೆಕ್ಸ್ಟ್ ಬಿಡ್ಸನ್ ಫಸ್ಟಿಗೆ. ಇದು ಗೊತ್ತಾಯ್ತಾ? ಯಾರ, ಲವ ಅನ್ನೋ ಅಕ್ಷರಗಳು ಆದೇಶವಾಗಿ ಬರ್ತಕ್ಕಂಥ ಸಂಧಿ ಹೆಣ್ಣು ಸಂಧಿ. ಈಗ ಒಂದು ಮನ್ವಂತರ ತಗೊಳ್ಳಿ, ಬಿಡ್ಸನ ಬಂದಿದೆಯಾ? ಮನ್ವಂತರ ಹೆಂಗೆ ಬಿಡಿಸ್ತೀರಾ? ಮನು ಸಂತರ. ಯಾವತ್ತೂ ಸಂಧಿ ಬಿಡಿಸುವಾಗ ಅರ್ಥ ಬರಬೇಕು. ಮನ್ವಂತರ ಮನ್ ಪ್ಲಸ್ ಅಂತರ ಅಂತ ಬಿಡಿಸೋದಲ್ಲ, ಹೌದಾ? ಮನ್ ಅರ್ಥನೇ ಬರಲ್ಲ. ಇಲ್ಲಿ ಮನು ಪ್ಲಸ್ ಅಂತರ, ಮನ್ವಂತರ. ಹೆಂಗೆ ಬಿಡಿಸಿ? ಇದು ಯಾವುದಿದು? ಪೂರ್ವ ಪದ, ಹೌದಾ? ಇದು ಉತ್ತರ ಪದ. ಪೂರ್ವ ಪದದ ಕೊನೆಯದು ನೂನ್ ಹೆಂಗೆ ಪದ ಹೊಡಿತೀರಾ? ಪ್ಲಸ್ ಉ, ಹೌದಾ? ಇಲ್ಲಿ ಉ ಇದೆ. ನೆಕ್ಸ್ಟ್ ಇಲ್ಲಿ ಅಂತರ ಆ ಇದೆ. ಸೊ ಇದು ಪೂರ್ವ ಪದದ ಉ, ಉತ್ತರ ಪದದ ಇಷ್ಟು ನಮಗೆ ಗೊತ್ತಾಗಬೇಕು ಪದ ಹೊಡೆದಾಗ, ಆಯಿತಾ? ಇಲ್ಲಿ ಏನಾಯಿತು? ಉಕಾರಕ್ಕೆ ಆ ಇದ್ದಿದ್ದ ಕಡೆ ವ ಆಗಿದೆ. ಕ್ಲಿಯರ್ ಆಯಿತಾ? ಸೊ ಉಕಾರಕ್ಕೆ ಉಕಾರ ಆದೇಶ. ಕ್ಲಿಯರ್ ಆಯಿತಾ? ನೆಕ್ಸ್ಟ್ ಪಿತ್ರಾರ್ಜಿತ. ಹೆಂಗೆ ಬಿಡಿಸ್ತೀರಾ? ಪಿತೃ, ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅರ್ಜಿತ ಬಿಡಬೇಕಾ, ಆರ್ಜಿತ ಬಿಡಬೇಕಾ ಅಂತ. ನೆಕ್ಸ್ಟು ಇಲ್ಲಿ ಯಾವ ಕಾರ ಇದೆ? ಋಕಾರ. ಇಲ್ಲಿ ನಮಗೆ ಆ್ಯಕ್ಚುಲಿ ಹೆಣ್ಣು ಸಂಧಿ ಬರುವಾಗ ಇದನ್ನೇನು ನೋಡಲ್ಲ ನಾವು, ಉತ್ತರ ಪದ. ಸರಿ, ಉತ್ತರ ಪದದ್ದು ಈ ಪೂರ್ವ ಪದದ ಕೊನೆದು ನೋಡ್ತೀವಿ. ಉಕಾರ, ಇಲ್ಲಿ ಋಕಾರ. ಋಕಾರ ಯಾವ ಕಾರ ಬಂದಿದೆ? ಬರೆದು ಬಿಡ್ತೀನಿ. ಋಕಾರಕ್ಕೆ ಪಿತ್ರಾರ್ ಅರ್ಕಾರ ಆದೇಶವಾಗಿದೆ. ಗೊತ್ತಾಯ್ತಾ? ಬರ್ಕೊಳ್ಳಿ. ಈ ಉ ಋಕಾರಗಳಿಗೆ ಸವರ್ಣವಲ್ಲದ, ಇದು ಇಂಪಾರ್ಟೆಂಟ್ ನಿಮಗೆ. ಸವರ್ಣವಲ್ಲದ ಸ್ವರ ಬಂದಾಗ, ಇದು ಡೆಫಿನೇಷನ್. ಸ್ವರ ಬಂದಾಗ ಇವೆರಡಕ್ಕೆ ಈ ಕಾರಕ್ಕೆ ಯಾವ್ದು ಬರಬೇಕು? ಯಕಾರ ಬರಬೇಕು. ಉ ಕಾರಕ್ಕೆ ಯಾವ್ದು ಬರಬೇಕು? ವಕಾರ ಬರಬೇಕು. ಋಕಾರಕ್ಕೆ ಯಾವ್ದು ಬರಬೇಕು? ಅಥವಾ ಅರ್ಕಾರ ಬರಬೇಕು. ಇವು ಆದೇಶವಾಗಿ ಬಂದಾಗ ಹೆಣ್ಣು ಸಂಧಿ. ಇದು ಆ್ಯಕ್ಚುಯಲ್ ಡೆಫಿನೇಷನ್. ನಿಮ್ಗೆ ಗೊತ್ತಿದ್ರೆ
ನೀವು ಆನ್ಸರ್ ಮಾಡ್ಬೋದು. ಬಂದಿದೆಯಾ? ಉ ಉ ಉ ಮನು ಹೂ ಇದೆ. ಹೌದಾ? ಎಲ್ಲಿ ಬರ್ದಿದ್ದೀನಿ ಹೂ. ಕಾರಕ್ಕೆ ಯಾವ್ದು ಬಂತು? ಮಕಾರ ಬಂತು. ನೆಕ್ಸ್ಟು ರು ಇದೆ ರು. ರುಕಾರಕ್ಕೆ ಏನು ಬಂತು? ಹರ್ಕಾರ ಬಂತು. ಈಕ್ವೇಷನ್ ಮ್ಯಾಚ್ ಆಯಿತು. ಎಂಡ್ ಸಂಧಿ. ಇನ್ ಕೇಸ್ ಸವರ್ಣ ಆಗಿರ್ತಕ್ಕಂಥವೇ ಬಂದರೆ ಅದಕ್ಕೆ ಹೇಳಿದ್ದು, ಇದು ಇಂಪಾರ್ಟೆಂಟ್. ಇಲ್ಲಿ ಈ ಅಕ್ಷರಗಳಿಗೆ ವರ್ಣವಲ್ಲದ ಸ್ವರ ಬಂದಾಗ ಮಾತ್ರ ಎಂಡ್ ಸಂಧಿ. ಇನ್ ಕೇಸ್ ಸವರ್ಣ ಇರವೇ ಬಂದರೆ ಎಕ್ಸಾಂಪಲ್ಲು ಈ ಕರಕ್ಕೆ ಈ ಆಗ್ಬೋದು, ಈನೇ ಬಂದರೆ ಯಾವುದಾಗ್ತದೆ? ಎಲ್ಲರೂ ನೋಡಿದ್ದೀವಿ ಸವರ್ಣ ದೀರ್ಘ ಸಂಧಿ ಡೆಫಿನೇಷನ್. ಹೆಸರೇ ಇದೆ ಸವರ್ಣ. ಸಾವರ್ಣ ಅಂದರೆ ಒಂದೇ ರೀತಿಯ ವರ್ಣಗಳು. ಎಕ್ಸಾಂಪಲ್ ನೋಡ್ಬೋದಾ? ಅತಿ ಇಚ್ಛ ಹೆಂಗೆ ಬಿಡಿಸ್ತೀರಾ? ಅತಿ ಪ್ಲಸ್ ಇಚ್ಛ. ಹೌದಾ? ಇಲ್ಲೇನಿದೆ? ಪ್ಲಸ್ ಇ ಅಂದರೆ ಇ ಇದೆ. ಇಲ್ಲೇನಿದೆ? ಉತ್ತರ ಪದದ ಆರಂಭದಲ್ಲಿ ಇ ಇದೆ. ಎರಡು ಏನಾದವು? ಸವರ್ಣ ಅಕ್ಷರಗಳಾದವು. ದೀರ್ಘ ಸ್ವರ ಆದೇಶವಾಗಿ ಬಂದಿದೆ. ಇದು ಕಾನ್ಸೆಪ್ಟ್. ಸವರ್ಣವಲ್ಲದ ಬಂದರೆ ಎಂಡ್ ಸವರ್ಣನೇ ಸವರ್ಣ ದೀರ್ಘ ಸಂಧಿ. ಇದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯಿತು ಅಂದ್ಕೊತೀನಿ. ಫಸ್ಟ್ ಯಾವುದೇ ಸಂಧಿಗಳು ಬಂದಾಗ ಬಿಡಿಸ್ಬರ್ಕೊಳ್ಳಿ. ಸಂಧಿ ನಿಮಗೆ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆದರೆ ತುಂಬ ಕ್ವಶನ್ನು ನೀವು ಆನ್ಸರ್ ಸರಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕಾಗುಣಿತ ದೋಷ ಅಂತ ಬರ್ತದೆ. ಕಾಗುಣಿತ ದೋಷ ಇದು ಒಂದು ಟಾಪಿಕ್ಕು ಜನರಲ್ ಕನ್ನಡದಲ್ಲಿ. ಅದನ್ನು ಆನ್ಸರ್ ಮಾಡ್ಬೋದು. ಯಾಕಂದರೆ ಯಾವುದೇ ಒಂದು ಪದನ ನೀವು ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಸಂಧಿ ನಿಮಗೆ ಹೆಲ್ಪ್ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಕ್ಸಾಂಪಲ್ ಹೀಗೆ ನೋಡ್ದು, ಚಿತ್ರಾರ್ಜಿತ. ಇಲ್ಲಿ ಆ ದೀರ್ಘ ಯಾಕೆ ಬಂತು? ಇದು ಕಾನ್ಸೆಪ್ಟು, ಸಂಧಿ ಕಾನ್ಸೆಪ್ಟ್. ನೆಕ್ಸ್ಟು ಸಂಧಿ ಕಾರ್ಯ, ಕಾಗುಣಿತ ದೋಷ, ಸಂಧಿ ನೀಟಾಗಿ ಬಂದರೆ ಇದೊಂದು. ಇನ್ನೊಂದು ಪದಗಳ ಸರಿರೂಪ, ಕಾಗುಣಿತ ದೋಷ. ಇನ್ನೊಂದು ಪದಗಳ ಸರಿರೂಪ ಅಂತ ಕೂಡ ಬರುತ್ತೆ. ಇದಕ್ಕೂ ಕೂಡ ಸಂಧಿ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ಒಂದೇ ದಿನ ಕ್ಲಿಯರ್ ಆಗಲ್ಲ, ನಿಮಗೆ ರಿವಿಷನ್ ಮಾಡ್ತಾ ಕ್ಲಿಯರ್ ಆಯ್ತಾ ಹೋಗುತ್ತೆ. ನೆಕ್ಸ್ಟು ಮುಂದಿನ ಪದಗಳಲ್ಲಿ ಸರಿಯಾಗಿ ಹೊಂದಿಕೆಯಾಗದ ವಿರುದ್ಧ ಪದವನ್ನು ಗುರುತಿಸಿ. ಕೇಳಿರೋದೇನು? ವಿರುದ್ಧ ಪದ. ಸರಿ ಇಲ್ವಂತೆ 4 ಕೊಟ್ಟಿದ್ದಾರೆ, 3 ಕರೆಕ್ಟ್ ಇದೆ, 1 ಸರಿ ಇಲ್ಲ. ಇದು ಯಾವುದು ಅಂತ ಕಂಡುಹಿಡಬೇಕು. ಫಸ್ಟ್ ಏನು ಕೊಟ್ಟಿದ್ದಾನೆ? ಸದ್ಗತಿ ದುರ್ಗತಿ. ಓಕೆ. ಊರ್ಧ್ವಲೋಕ ಅಧೋಲೋಕ. ನೆಕ್ಸ್ಟು ವ್ಯಕ್ತ ಸಂಯುಕ್ತ, ಜಂಗಮ ಸ್ಥಾವರ. ನೀವು PYQಗಳು ನೋಡ್ಕೊಂಬಂದರೆ ಇವೆರಡನ್ನ ನೀವು ಆನ್ಸರ್ ಮಾಡ್ತೀರಿ. ಯಾಕಂದರೆ ಭಾಳ ಸರಿ ಕೇಳಿದ್ದಾರೆ ಇವನ್ನ. ಊರ್ಧ್ವಲೋಕ ಅಧೋಲೋಕ, ಜಂಗಮ ಸ್ಥಾವರ ಇದನ್ನು ಕೇಳಿದ್ದಾರೆ. ಆ್ಯಕ್ಚುಲಿ ಫಸ್ಟ್ ಉತ್ತರ ಬರೋಣ. ವ್ಯಕ್ತ ಸಂಯುಕ್ತ ಇದು ಸರಿಯಾದ ವಿರುದ್ಧಾರ್ಥಕ ಪದ ಅಲ್ಲ ಅಂತ ಹೇಳಿದ್ದಾರೆ. ನೋಡೋಣ. ಸದ್ಗತಿ ಅಂದ್ರೇನು? ಸ ಏನು? ಒಳ್ಳೆಯ ಗತಿ ಅಂತ. ಹೌದಾ? ಒಳ್ಳೆಯ ಗತಿ. ದುರ್ಗತಿ ಅದಕ್ಕೆ ಆಪೋಸಿಟು, ಕ್ಲಿಯರ್ ಆಗ್ತದೆ. ಇದನ್ನು ನೋಡೋಣ ಸ್ವಲ್ಪ. ಊರ್ಧ್ವಲೋಕ ಅಧೋಲೋಕ. ಊರ್ಧ್ವಲೋಕ ಅಂದ್ರೇನು? ಊರ್ಧ್ವಲೋಕ ಕೆಳಗಿನ ಲೋಕನ ಮೇಲಿನ ಲೋಕನ? ಹೇಳ್ಬೋದು ಮುಂದಿನ ದಿನದಲ್ಲಿ. ಊರ್ಧ್ವಲೋಕ ಪದದ ಅರ್ಥ ಏನು ಅಂದರೆ ಮೇಲಿನ ಲೋಕ. ಇದು ನೆನ್ಪಿಟ್ಕೊಳ್ಳಿ. ಅಧೋಲೋಕ ಹೆಸರಲ್ಲೇ ಇದೆ. ಅಧಃ ಪತನ ಅಂದರೆ ಕೆಳಗೆ ಬಿದ್ದ ಅನ್ನೋ ಅರ್ಥ, ಅಂದರೆ ಕೆಳಗಿನ ಲೋಕ. ಹೌದಾ? ನೆಕ್ಸ್ಟು ಈ ಜಂಗಮ ಸ್ಥಾವರ. ಜಂಗಮ ಅಂದರೆ ಏನು? ಜಂಗಮವಾಣಿ ಮೊಬೈಲ್ಗೆ ಕರೀತಾರೆ. ಯಾಕೆ? ಮೊಬೈಲ್ ಹೆಸರಲ್ಲೇ ಇದೆ. ಮೊಬೈಲ್ ಅಂದರೆ ಏನು? ಮೂವಿಂಗ್ ಅಂದರೆ ಚಲಿಸುವುದು. ಜಂಗಮ ಚಲಿಸುವುದು. ಸ್ಥಾವರ ವಿದ್ಯುತ್ ಸ್ಥಾವರ ಅಂದರೆ ಸ್ಥಿರ, ಸ್ಟ್ಯಾಟಿಕ್, ಸ್ಥಿರ. ವ್ಯಕ್ತ ಅಂದ್ರೇನು? ವ್ಯಕ್ತಪಡಿಸೋದು, ಹೇಳ್ಕೊಳ್ತಕ್ಕಂಥದ್ದು. ಇದಕ್ಕೆ ಆಪೋಸಿಟ್ ಏನು ಬರ್ಬೋದು? ವ್ಯಕ್ತಕ್ಕೆ ಅವ್ಯಕ್ತ ಅಂತ ಬರ್ಬೋದಾ? ವ್ಯಕ್ತ ಎಲ್ಲಿ, ಸಂಯುಕ್ತ ಎಲ್ಲಿ? ಎರಡಕ್ಕೂ ಮ್ಯಾಚ್ ಇಲ್ಲ. ಹಾಗಾಗಿ ಇದು ಉತ್ತರ 8ಕ್ಕೆ ಇದು. ಸೊ ಹಾಗಾಗಿ ಇದೇ ಒಂದು ಕ್ವಶನ್ ಬಂದಾಗ, ಕ್ವಶನ್ ಪೇಪರ್ ಅಂತ ಬಂದಾಗ ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದಗಳು ಭಾಳ ಕ್ರಿಟಿಕಲ್ ಆಗ್ತವೆ. ಹಾಗಾಗಿ ನೀಟಾಗಿ ನೋಡ್ಕೊಳ್ಳಿ. ಎಸ್. 9ನೇದು ಡಿಸ್ಪ್ಲೇಲಿ ಕ್ವಶನ್ ಬಂತಿದ್ದಂಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮಗೆ ಅದೇನು ಹೆಲ್ಪ್ ಆಗುತ್ತೆ.
ಸಕ್ಕರೆ ಗುಂಬಳ. ಈ ಸಮಾಸ ಪದವನ್ನು ವಿಗ್ರಹವಾಗಿ ಬರೆಯಿರಿ. ಇದು ಸಮಾಸ ಪದ ಅಂತೆ, ಇದನ್ನು ವಿಗ್ರಹಿಸಿ ಬರಿಬೇಕು ನಾವು. 4 ಆಪ್ಷನ್ ಕೊಟ್ಟಿದ್ದಾರೆ. ಸಕ್ಕರೆ ಪ್ಲಸ್ ಕುಂಬಳ, ಸಕ್ಕರೆಯಂತಿರುವ ಕುಂಬಳ, ಸಕ್ಕರೆ ಗುಂಬಳ, ಸಕ್ಕರೆಯಾದ ಕುಂಬಳ. ಹೇಳ್ಬೋದಾ? ಮೊದಲು ಇದಕ್ಕೆ ಸರಿಯಾದ ಉತ್ತರ ಸಕ್ಕರೆಯಂತಿರುವ ಕುಂಬಳ ಕರೆಕ್ಟಾಗಿದೆ, ಅರ್ಥಗರ್ಭಿತವಾಗೂ ಇದೆ. ಮೊದಲನೇದೇ ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ? ಸಕ್ಕರೆ ಒಂದು ನಾಮಪದ, ಕುಂಬಳ ಒಂದು ನಾಮಪದ. ಇದು ಜೋಡಿಸ್ಲಿಕ್ಕೆ ಇದು ಏನು ಸಂಬಂಧ ಕಲ್ಪಿಸೋಕ್ಕೆ ಏನೂ ಇಲ್ಲ. ಎರಡು ಸೆಪ್ರೇಟ್ ನಾಮಪದ ಅನ್ನೋ ಥರ ಇದೆ, ಹೌದಾ? ಕುಂಬಳಕಾಯಿ ಸಕ್ಕರೆ ಅಂತಿದೆ ಅಂತ ಹೇಳಕ್ಕೆ ಇಲ್ಲಿ ಯಾವುದು, ಹೌದಾ? ಹಾಗಾಗಿ ಹೋಲಿಕೆ ಸ್ಪಷ್ಟವಾಗಿಲ್ಲ ಇಲ್ಲಿ, ಹಾಗಾಗಿ ಇದು ಬರಲ್ಲ. ನೆಕ್ಸ್ಟು ಸಕ್ಕರೆ ಕರೆಕ್ಟ್ ಇದೆ. ಗುಂಬಳ ಅಂತ ಎಲ್ಲಾನು ಬಳಸ್ತೀರಾ? ಗುಂಬಳ ಅಂತ ಸ್ವತಂತ್ರ ಅರ್ಥನೇ ಇಲ್ಲ ಇದಕ್ಕೆ, ಕುಂಬಳ. ಹಾಗಾಗಿ ಇದನ್ನು ತೆಗಿಬೋದಾ? ಸಕ್ಕರೆಯಾದ ಗುಂಬಳ ಅಂದರೆ ಕುಂಬಳಕಾಯಿ ಸಕ್ಕರೆ ಆಯಿತು ಅನ್ನೋ ಥರ ಹೇಳ್ತಾರೆ, ಬಟ್ ಸಕ್ಕರೆ ಎಂತಿರುವ ಕುಂಬಳ ಅನ್ನೋ ಅರ್ಥ ಕೊಡ್ತಾ ಇಲ್ಲ ಇದು, ಹೌದಾ? ವ್ಯಾಕರಣಾಂಶದಲ್ಲಿ ತಪ್ಪಿದು. ಸಕ್ಕರೆಯಾದ ಎಂದರೆ ಅದು ಸಕ್ಕರೆಯೇ ಆಗ್ಬಿಟ್ಟಿದೆ ಅಂತ, ಸಕ್ಕರೆ ಅಂತಿದೆ ಕುಂಬಳ ಅನ್ನೋ ಅರ್ಥ ಇಲ್ಲ. ಕುಂಬಳಕಾಯಿ ಸಕ್ಕರೆ ಆಗಿದೆ, ಸಕ್ಕರೆನೇ ಆಗ್ಬಿಟ್ಟಿದೆ ಅನ್ನೋ ಅರ್ಥ ಇದೆ. ಹಾಗಾಗಿ ಇದು ಕೂಡ ತಪ್ಪು. ಸೊ ನಾವು ಥರ ಬರ್ಬೋದು ಸಕ್ಕರೆ ಅಂತಿರುವ, ಹಾಗಾಗಿ ಇದು ಕರೆಕ್ಟ್ ಉತ್ತರ, ಹೌದಾ? ವರ್ಣಕ ಸಾಹಿತ್ಯ ತ್ರಿಪದಿಯ ಮೂಲ ಸ್ಥಾನದಲ್ಲಿದೆ. ತ್ರಿಪದಿಯ ಕನ್ನಡ ವೃತ್ತಗಳ ಗಾಯತ್ರಿ. ಇದನ್ನು ನಾನು ನೋಟ್ಸಲ್ಲಿ ನಾನು ಬರ್ಕೊಂಡಿದ್ದೆ, ಇದನ್ನು ನಾನು ಬಟ್ ಇದು ನನಗೆ ಗೊತ್ತು. ತ್ರಿಪದಿಯೇ ಕನ್ನಡ ವೃತ್ತಗಳ ಗಾಯತ್ರಿ ಎಂದು ಕರೆದವರು ಯಾರು? ಎಲ್ಲ ಫೇಮಸ್ಸು ಬಿ ಎಂ ಶ್ರೀಕಂಠಯ್ಯ, ಗೋವಿಂದ ಪೈ, ದ ರಾ ಬೇಂದ್ರೆ, ಉತ್ತರಪರ್ಣ, ದ ರಾ ಬೇಂದ್ರೆ. ಇಲ್ಲೇನು ಎಕ್ಸ್ಪ್ಲೈನ್ ಮಾಡೋ ಅಂಥವು ಏನಿರಲ್ಲ, ಸ್ಟೇಟ್ಮೆಂಟ್ ಅವ್ರು ಹೇಳಿರ್ತಾರೆ. ಈ ಸ್ಟೇಟ್ಮೆಂಟು ನಮ್ಗೆ ಗೊತ್ತಿದ್ರೆ ಮಾಡ್ಬೋದು. ಸೊ ಇದು ತುಂಬ ಸರಿ ಕೇಳಿದ್ದಾರೆ, ಇದೇನು ಹೊಸ್ತಲ್ಲ. ತ್ರಿಪದಿಯ ಕನ್ನಡ ವೃತ್ತಗಳ ಗಾಯತ್ರಿ ಅಂತ ಕರೆದವ್ರು ಯಾರು? ದ ರಾ ಬೇಂದ್ರೆ. ತುಂಬ ಸರಿ ಕೇಳಿದರೆ ನೀವು PYQಗಳನ್ನ ಈಸಿಯಾಗಿ ಆನ್ಸರ್ ಹೋಗ್ಬೋದು. ಇಲ್ಲಿ ಈ ಕ್ವಶನ್ನಲ್ಲಿ ಉತ್ತರ ಏನೋ ಸಿಕ್ತು, ಬಟ್ ಬಿ ಎಂ ಶ್ರೀಕಂಠಯ್ಯನವ್ರ ಬಗ್ಗೆ ಭಾಳ ನೋಡ್ಕೊಳ್ಳಿ, ಕ್ವಶನ್ ಆಗ್ತದೆ. ಗೋವಿಂದ ಪೈ ಬಗ್ಗೆ ಬರ್ತದೆ, ತೀನಂ ಶ್ರೀಕಂಠಯ್ಯನವ್ರ ಬಗ್ಗೆ ಬರುತ್ತೆ. ಕೆಲವೊಂದು ಸರಿ ಇವರಿಬ್ಬರು ನಡುವೆ ಕ್ವಶನಲ್ಲಿ ನಮಗೆ ಕನ್ಫ್ಯೂಷನ್ ಆಗ್ತದೆ, ಹಾಗಾಗಿ ಕ್ಲಿಯರ್ ಆಗಬೇಕು. ಇವ್ರು ಯಾವ ಕವಿಗಳ ಬಗ್ಗೆ ಸ್ವಲ್ಪ ನೋಡಿ, ಯಾವ್ಯಾವ ಥರ ಕ್ವಶನ್, ಯಾವ ಪಂಥ ಅಂತ ಕೇಳ್ತಾರೆ, ನವೋದಯನ, ನವ್ಯ, ದಲಿತ ಬಂಡಾಯ, ಈ ಥರ ಒಂದು ಕ್ವಶನ್. ಅವರವು ಕೆಲವೊಂದಷ್ಟು ಹೇಳಿಕೆಗಳಿರ್ತವೆ, ಈ ಥರ ಸ್ಟೇಟ್ಮೆಂಟ್ಗಳು, ಹೇಳಿಕೆಗಳು ಕೊಟ್ಟಿರ್ತಾರೆ ಫೇಮಸ್ ಇರೋವು, ಅವಿದ್ರೆ ನೋಟ್ ಮಾಡ್ಕೊಳ್ಳಿ. ಜೊತೆಗೆ ಅವರ ಕೃತಿ, ಕವನ ಸಂಕಲನ, ನಾಟಕ ಇವೆಲ್ಲ ಬರ್ತವೆ, ಥರದನ್ನು ನೋಡ್ಕೊಳ್ಳಿ. ಜೊತೆಗೆ ಅವ್ರದ್ದು ಬಿರುದುಗಳಾಗ್ಬೋದು, ಅಥವಾ ಅಂಕಿತ ಅಂತ ಬರ್ತಾವಲ್ಲ ಆ ಥರದವು. ಈ ಥರ ಸ್ವಲ್ಪ ಈ ಥರ ಟಾಪಿಕಲ್ಲಿ ಯಾವುದೇ ಒಂದು ಕವಿ ತಗೊಂಡಾಗ ಇಷ್ಟು ಆ್ಯಂಗಲ್ ನೀವು ನೋಡ್ಕೊಂಡು ಹೋದರೆ ಕವರ್ ಆಗ್ತದೆ. ಅವ್ರಿಗೆ ಯಾವುದಾದ್ರೂ ಪ್ರಶಸ್ತಿ, ಈ ಜ್ಞಾನಪೀಠ ಇವೆಲ್ಲ ಬರ್ತವೆ, ಜ್ಞಾನಪೀಠ, ಪಂಪ ಇವೆಲ್ಲ ಬಂದರೆ ಇವು ಸ್ವಲ್ಪ ನೋಡ್ಕೋಬೇಕು ಇದ್ರ ಬಗ್ಗೆ, ಹೌದಾ? ಬಿ ಎಂ ಶ್ರೀಕಂಠಯ್ಯನವ್ರ ಬಗ್ಗೆ ಸಂಪಿಗೆ ಅನ್ನೋ ಒಂದು ಬರುತ್ತೆ ಕ್ವಶನು, ಅವ್ರ ಹುಟ್ಟೂರು ಸಂಪಿಗೆ, ಅದನ್ನು ನೋಡ್ಕೊಳ್ಳಿ. ತುಂಬ ಬರ್ತವೆ, ಈಗ ನೋಡ್ಕೊಂಡು ಹೋದ್ರೆ ಇವ್ರ ಬಗ್ಗೆ ಸಿಕ್ಕಾಪಟ್ಟೆ ಕ್ವಶನ್ ಆಗ್ತದೆ. ಅಶ್ವತ್ಥಾಮನ್ನು, ಇಂಗ್ಲೀಷ್ ಗೀತೆಗಳು, ಪಾರಸಿಕರು, ತುಂಬ ಕ್ವಶನ್ ಇದೆ, ಇವೆಲ್ಲ ನೋಡ್ತಾ ಹೋಗ್ಬೋದು ಮುಂದೆ. ಈಗ ಇದಕ್ಕೆ ಉತ್ತರ ದ ರಾ ಬೇಂದ್ರೆ. ನೆಕ್ಸ್ಟು 11ನೇದು, ಏಳೆ ಛಂದಸ್ಸಿನಲ್ಲಿಯೇ ರಚಿತವಾದ ಕವನ ಸಂಕಲನ ಯಾವುದು? ಏನಿದೆ ಏಳೆ? ಹೆಸರಿಲ್ಲ, ಇದೆ ಛಂದಸ್ಸು, ಹೌದಾ? ಏಳೆ ಅನ್ನೋದು ಛಂದಸ್ಸು. ಉತ್ತರಗಳು ನೋಡೋಣ. ಫಸ್ಟ್ ಆಪ್ಷನ್ ನೋಡೋಣ. ಒಂದು ಕೊಳಲು, ಜೇನಾಗುವ, ಸಖಿಗೀತ, ತುಂಬೆ ಹೂ. ಗೊತ್ತಿದ್ರೆ ಗೊತ್ತು, ಇಲ್ಲ ಅಂದರೆ ಇಲ್ಲ, ಆ ಥರದ ಕ್ವಶನ್ ಇವು. ಬರೋಣ, ಇದಕ್ಕೆ ಉತ್ತರ ಬಂದು ತುಂಬೆ ಹೂ. ಯಾರು ಬರ್ದಿರೋದು ತುಂಬೆ ಹೂವು?
ಫಸ್ಟ್ ಅದನ್ನು ನೋಡೋಣ. ಯಾರು? ದ.ರಾ ಬೇಂದ್ರೆ. ಮೊದಲು ಏಳೆ ಅಂದರೆ ಏನು, ಅದು ಇಂಪಾರ್ಟೆಂಟ್ ಇಲ್ಲಿ. ಕ್ವಶನು ಕೇಳಿದ್ದಾರೆ. ಮೊದಲನೇದು ಏಳೆದಲ್ಲಿ ಈ ಛಂದಸ್ಸಲ್ಲಿ 2 ಸಾಲು ಇರುತ್ತೆ ಅಂತ ಗೊತ್ತಿರಬೇಕು. ಹಿಂಗೆ ಇದು ಏಳೆ. ಎಷ್ಟು ಗಣಗಳಿರ್ತವೆ? 7 ಗಣಗಳಿರ್ತವೆ ಇಲ್ಲಿ. 2 ಸಾಲು 7 ಗಣಗಳು. ಗಣ 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 ಬ್ರಹ್ಮಗಣ. ಇದು ನೇಚರು ಏಳೇದು. ಇನ್ನೊಂದು ಏಳೆ ಬಗ್ಗೆ ಇನ್ನೊಂದು ಕ್ವಶನ್ ಆಗ್ತದೆ. ಈ ಕನ್ನಡದ ಕವಿಗಳು ಬಳಸಿರುವ 7 ಗಣಗಳುಳ್ಳ, ಅದು ಕೇಳ್ತಾರೆ, ಗಣಗಳುಳ್ಳ ಚಿಕ್ಕ ಛಂದಸ್ಸು ಯಾವುದು ಅಂದರೆ ಏಳೆ. ಇದಕ್ಕೆ ಉತ್ತರ ಕೇಳಿದ್ದಾರೆ. ಇದನ್ನು ಇಂದಿನ ಪ್ರಶ್ನೆ ಪತ್ರಿಕೆಗಳು ನೋಡಿದ್ರೆ ನಿಮ್ಗೆ ಇದಕ್ಕೆ ಉತ್ತರ ಸಿಗುತ್ತೆ. ಹೌದಾ? ಕವಿಗಳು ಬಳಸಿರ್ತಕ್ಕಂಥ 7 ಗಣಗಳ ಅತಿ ಚಿಕ್ಕ ಛಂದಸ್ಸು ಇದೇನಿದು? ಗಣಗಳು. ಅಂಶಗಣ ಅಂತ ಬಂದಾಗ ನಿಮಗೆ 3 ಬಗೆ ಬರ್ತವೆ. ಇವೆಲ್ಲ ಆಲ್ಮೋಸ್ಟ್ ಎಲ್ಲ ಓದಿದಿರ ಅನ್ಕೊತೀನಿ ಇದ್ರ ಬಗ್ಗೆ. ಒಂದು ಬ್ರಹ್ಮಗಣ, ವಿಷ್ಣು, ಮಹೇಶ್ವರ ಅಲ್ಲ ರುದ್ರ. ಇವು 3 ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ. ಬ್ರಹ್ಮಗಣದಲ್ಲಿ ಇರ್ತವೆ ಎಷ್ಟು ಗಣ ಬರ್ತವೆ? 4 ಬಗೆಯ ಗಣ ಬರ್ತವೆ ಇಲ್ಲಿ. 4 ಬಗೆಯ ಗಣಗಳು. ವಿಷ್ಣುಗಣದಲ್ಲಿ ಇವು ಕ್ವಶನ್ ಆಗಿದೆ, 8 ಬಗೆಯ ಗಣ ಇಲ್ಲಿ. ರುದ್ರಗಣದಲ್ಲಿ 16 ಬಗೆಯ ಗಣಗಳು ಬರ್ತವೆ ಇಲ್ಲಿ. ಬ್ರಹ್ಮಗಣದಲ್ಲಿ ಪ್ರತಿ ಗಣದಲ್ಲಿ 2 ಅಂಶ ಇರ್ತದೆ. 2 ಅಂಶ ಪ್ರತಿ ಗಣಕ್ಕೆ. ಹೌದಾ? ಇವೆಲ್ಲ ನಿಮಗೆ ಈ ಅಂಶಗಣ ಅನ್ನೋ ಒಂದು ಟಾಪಿಕ್ ನೋಡ್ಕೊಂಡಾಗ ಇವೆಲ್ಲ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗ್ತದೆ. ಇದೊಂದು PYQ ಆಗಿರೋದ್ರಿಂದ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ ಇದು. ನೆಕ್ಸ್ಟ್ ಇಲ್ಲಿ 3 ಅಂಶ ಬರುತ್ತೆ. ಎಲ್ಲ ಸೂಕ್ಷ್ಮತೆಗಳು ನಿಮ್ಗೆ ಗೊತ್ತಿದ್ರೆ ಹೆಲ್ಪ್ ಆಗುತ್ತೆ. ಜನರಲ್ ಕನ್ನಡ 85-90 ಮಾಡೋದು ಭಾಳ ಕಷ್ಟ. ಈ ಥರದವೆಲ್ಲ ಗೊತ್ತಿದ್ರೆ ನಾವು ಮಾಡ್ತಾ ಹೋಗ್ಬೋದು. ಇನ್ನೊಂದು ನೆನಪಾಯ್ತು ನಮಗೆ ಇಲ್ಲಿ. ಒಂದೇನು, ತ್ರಿಪದಿಯ ಕನ್ನಡ ವೃತ್ತಗಳ ಗಾಯತ್ರಿಯಿಂದವರು ದ.ರಾ ಬೇಂದ್ರೆ. ಇಲ್ಲೇ ಬರ್ಕೊಂಬಿಡಿ. ತ್ರಿಪದಿಯೇ ಕನ್ನಡ ವೃತ್ತಗಳ ರಂಗನಾಯಕಿ ಅಂತ ಕರೀತಾರೆ. ಇದು ಯಾರು ಕರೆದಿದ್ದು? ತೇಡಿಯಾಪು ಭಟ್ಟರು. ಹೌದಾ? ಜನರಲ್ ಕನ್ನಡ ತುಂಬ ದೊಡ್ಡ ಟಾಪಿಕ್. ಇದು ವಿಷಯ ತುಂಬ ಬರ್ತದೆ, ಭಾಳ ವರ್ಕ್ ಮಾಡಬೇಕು. ತ್ರಿಪದಿಯೇ ಕನ್ನಡ ವೃತ್ತಗಳ ಗಾಯತ್ರಿ ದ.ರಾ ಬೇಂದ್ರೆ, ತ್ರಿಪದಿಯೇ ಕನ್ನಡ ವೃತ್ತಗಳ ರಂಗನಾಯಕಿ ಸಿ.ಡಿ.ಎಫ್ ಕೃಷ್ಣ ಭಟ್ಟರು. ನೆನಪಾಯಿತು? ಇದು ಕ್ಲಿಯರ್ ಆಯಿತು ಅಂದ್ಕೊತೀನಿ. ಹೌದಾ? ಎಸ್. ಇದು FDA ಪೇಪರಲ್ಲಿ ರಿಪೀಟ್ ಆಗಿದೆ ಆಲ್ರೆಡಿ. ನೀವು ಜನರಲ್ ಕನ್ನಡ FDA SDA ಪೇಪರ್ಗಳನ್ನ ನೀವು ರಿವಿಷನ್ ಮಾಡಬೇಕು. ರಿವಿಷನ್ ಮಾಡಿದ್ರೆ ಭಾಳ ಹೆಲ್ಪ್ ಆಗ್ತದೆ. ಆ ಕ್ವಶನ್ ನೀವು ನೋಡ್ಕೊಂಬಂದಿದ್ರೆ ಇದಕ್ಕೆ ಉತ್ತರ ಈಸಿಯಾಗಿ ಮಾಡ್ತೀರಿ. ಕನ್ನಡದ ಮೊದಲ ಸ್ತ್ರೀವಾದಿ ವಿಮರ್ಶಕರು ಅಂತ ಇವರನ್ನು ಗುರುತಿಸ್ತೀವಿ ಅಂದರೆ ಇದಕ್ಕೆ ಉತ್ತರ ವಿಜಯ ದಬ್ಬೆ. ಇದನ್ನು ನೆನ್ಪಿಟ್ಕೊಳ್ಳಿ. ಇದಕ್ಕೆ ಉತ್ತರ ವಿಜಯ ದಬ್ಬೆ. ಅನುಪಮ ನಿರಂಜನ್ ಬಗ್ಗೆ ನೋಡ್ಕೊಳ್ಳಿ, ಬರ್ತಾವೆ ಕ್ವಶನ್ನು. ನೆಕ್ಸ್ಟ್ ಇದೊಂದು ಕ್ವಶನ್ನು ಟಾಲೆಮಿ ಕೇಳಿದಿರ, ಜಿಯೋಗ್ರಫಿಲೆಲ್ಲ ಬರ್ತದೆ. ಕರ್ನಾಟಕದ ಊರುಗಳನ್ನು ಹೊಂದಿಸಿ ಬರೆಯಿರಿ. ಟಾಲೆಮಿ ಯಾರು? ಗ್ರೀಕ್ನವನು. ನೀವು ಇತಿಹಾಸಕಾರನ, ಭೂಗೋಳಶಾಸ್ತ್ರಜ್ಞ. ಒಂದು ಕೃತಿ ಯಾವುದು ಟಾಲೆಮಿದು? ಹೆಸರಲ್ಲೇ ಇದೆ, ಜಿಯೋಗ್ರಫಿ. ಕರ್ನಾಟಕಕ್ಕೆ ಬಂದಾಗ ಈ ವ್ಯಾಪಾರ ಮಾರ್ಗಗಳು, ಪ್ರಮುಖ ವ್ಯಾಪಾರ ಸ್ಥಳಗಳು, ಇದ್ರ ಬಗ್ಗೆ ಉಲ್ಲೇಖ ಮಾಡ್ತಾನೆ ಈ ಒಂದು ಗ್ರಂಥದಲ್ಲಿ. ಇದೇ ಕಾನ್ಸೆಪ್ಟ್ ಇದು. ಅವನ ಬುಕ್ಕಲ್ಲಿ ಈ ಥರ ಕರಿತಿದ್ದ: ಪೆಟರ್ಗಾಲ, ಬಾದಿಯಾ ಮೋಯಿ, ಇಂಡೆ, ಬನವಾಸಿ. ಅವುಗಳ ಹೆಸರು ಈಗಿನ ಹೆಸರಿಗೆ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅದನ್ನು ನಾವು ಗುರುತಿಸಿದ್ರೆ ಇದಕ್ಕೆ ಉತ್ತರ ಬರ್ತೀವಿ. ಆಲ್ಮೋಸ್ಟ್ ಏನಂತ ಡಿಫಿಕಲ್ಟ್ ಆಗಲ್ಲ ಇದು. ಪೆಟರ್ಗಾಲ
ಪಟ್ಟದಕಲ್ಲು ಹೆಚ್ಚು ಕಡಿಮೆ ಬರ್ತದೆ. ಹಿಂಡೆ, ಹಿಂಡಿ, ಬಾದಿಯಾ ಮೋಯಿ ಅಂದರೆ ಬಾದಾಮಿ, ಬನವಾಸಿ ಇದೇನು ಈಗ ಕಷ್ಟ ಆಗಲ್ಲ, ಬಟ್ ಇದೊಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ತೀವಿ. ಉತ್ತರ ಏನು ಬಂತು? ಬೆಟರ್ಗಾಲ ಬಂದು ಪಟ್ಟದಕಲ್ಲು. ಹೇಗೆ ಟು ಬಾದಿಯಾ ಮೊಯಿ ಇರೋದೇ ಅದೊಂದು, ಬಾದಿಯಾ ಮೊಯಿ ಬಾದಾಮಿ 3. ಈಸಿಯಾಗಿ ಮಾಡ್ಬೋದು, ಕಾನ್ಸೆಪ್ಟ್ಗಳು ನಮ್ಗೆ ಗೊತ್ತಿರಬೇಕು. ಇದು ಕೂಡ ರಿಪೀಟ್ ಆಗಿದೆ, ಇದೇನು ಹೊಸ ಕ್ವಶನ್ ಅಲ್ಲ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಮಲ್ಲ ಉಲ್ಲ ಅಂತ ಕರೀತಿದ್ರು, ಇದು ಮುದುಗಲ್ಲು. ಹಿಪ್ಪೆಕೋರ, ಹೂವಿನ ಹಿಪ್ಪರಕಿ. ಇದು ಇದ್ರದ್ದು ಏನು ಹಿನ್ನೆಲೆ. ಆಯಿತಾ, ಹೇಗೆ ಮುಗಿಸೋಣ. ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಿಸಿದ ಮೊದಲ ಕಾದಂಬರಿ ಯಾವುದು? ಸಾಹಿತ್ಯ ಚರಿತ್ರೆ ಓದಿದಾಗ ಇದು ಜಿ ಕೆ ಅಂತಲೇ ಅನ್ಕೊಳ್ಳಿ, ಜನರಲ್ ಕನ್ನಡ ಕುರಿತಂತೆ ಜಿ ಕೆ. ಉತ್ತರ ಚೋರಗ್ರಹಣ ತಂತ್ರ, ಇಂದಿರಾಬಾಯಿ, ಇಂದಿರೆ, ಕುಮುದಿನಿ. ಉತ್ತರ ಬಂದು ಕುಮುದಿನಿ. ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಿಸಿದ ಮೊದಲ ಕಾದಂಬರಿ ಯಾವುದು ಅಂದರೆ ಕುಮುದಿನಿ. ಅಷ್ಟು ನೋಡ್ಕೊಂಡ್ರೆ ಸಾಕಾ? ಕುಮುದಿನಿ ಬಗ್ಗೆ ನೋಡ್ಕೊಳ್ಳಿ. ಚೋರಗ್ರಹಣ ಎಲ್ಲದಕ್ಕೂ ಒಂದೊಂದು ಸ್ಪೆಷಾಲಿಟಿ ಇದೆ ಇಲ್ಲಿ. ಫಸ್ಟ್ ಕುಮುದಿನಿ ನೋಡಿ. ಬರ್ದವ್ರು ಯಾರು? ಅದು ಇಂಪಾರ್ಟೆಂಟ್. ಫಸ್ಟ್ ಕುಮುದಿನಿ. ಗಳಗನಾಥರು ಇವ್ರ ಹೆಸರಿದೆ, ವೆಂಕಟೇಶ ತಿರಕೋ ಕುಲಕರ್ಣಿ. ಇದ್ರ ಬಗ್ಗೆನೇ ಕ್ವಶನ್ ಆಗಿದೆ, ಹೌದಾ? ಗಳಗನಾಥ ವೆಂಕಟೇಶ ತಿರುಕೋ ಕುಲಕರ್ಣಿಯವ್ರನ್ನ ಏನಂತ ಇದು ಕರಿತಿದ್ರು? ಗಳಗನಾಥ. ಇದು ಕೂಡ ಕ್ವಶನ್ ಆಗಿದೆ. 1913 ಪ್ರಕಟ. ಇದೇನು ಕೇಳಲ್ಲ, ಅಂದಾಜಾಗಿ ನಿಮ್ಗೆ ನೆನಪಿರಲಿ. ಆಯಿತು. ಈಗ ಇತಿಹಾಸ, ಕರ್ನಾಟಕದ ಇಲ್ಲೇ ಒಂದಿದೆ, ಏನು ಕುಮುದಿನಿ ಅನ್ನೋದು ಯಾವುದ್ರ ಬಗ್ಗೆ ಮಾತಾಡುತ್ತೆ? ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಮಾತಾಡ್ತಕ್ಕಂಥ ಕಾದಂಬರಿ ಇದು, ಹೌದಾ? ಕರ್ನಾಟಕದ ಇತಿಹಾಸ ಯಾರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಅಂತ ಬಂದಾಗ ಬಿಜಾಪುರದ ಸುಲ್ತಾನರು. ಮುಂದಿನ ದಿನದಲ್ಲಿ ಬರ್ಬೋದು. ಬಿಜಾಪುರದ ಸುಲ್ತಾನರ ಕುರಿತಂತೆ ಬಂದ ಕಾದಂಬರಿ ಈ ಕೆಳಗಿನವುಗಳಲ್ಲಿ ಯಾವುದು? ಸುಲ್ತಾನರ ಕಾಲದ ಕತೆ ಇದರಲ್ಲಿದೆ, ಅದೊಂದು. ಗಳಗನಾಥರು ಇದೊಂದೇನಾ? ಮಾಧವ ಕರುಣ ವಿಲಾಸ, ಇನ್ನೊಂದು ದುರ್ಗದ ಬಿಚ್ಚುಗತ್ತಿ ಅಂತ ಕೂಡ ಒಂದು ಬರುತ್ತೆ. ದುರ್ಗದ ಫೇಮಸ್ ಇರೋ ನೆನ್ಪಿಟ್ಕೊಳ್ಳಿ, ಎಲ್ಲ ನೆನ್ಪಿಟ್ಕೊಳ್ಳೋದು ಬೇಡ. ಹೆಂಗೆ ಗೊತ್ತಾಗುತ್ತೆ ಫೇಮಸ್ ಇರೋವು? ಕ್ವಶನ್ ಪೇಪರಲ್ಲಿ, ಹಳೆ ಕ್ವಶನ್ ಪೇಪರೆಲ್ಲ ನೋಡಿ, ಅದರಲ್ಲಿ ಬರ್ತವೆ, ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಚೋರಗ್ರಹಣ ತಂತ್ರ ಇದ್ರದ್ದೊಂದು ಸ್ಪೆಷಾಲಿಟಿ ಇದೆ. ಚೋರಗ್ರಹಣ ತಂತ್ರ ಏನು? ಚೋರಗ್ರಹಣ ತಂತ್ರ ಬರ್ದವ್ರು ಯಾರು? ಫಸ್ಟ್ ಅದು ಎಂ ವೆಂಕಟಕೃಷ್ಣಯ್ಯ, ಹೌದಾ? ಎಂ ವೆಂಕಟಕೃಷ್ಣಯ್ಯ ಅಂದ ತಕ್ಷಣ ನಮಗೆ ನೆನಪು ಬರಬೇಕು ತಾತಯ್ಯ ಅಂತ ಇವ್ರನ್ನ ಕರಿತಿದ್ರು, ಹೌದಾ? ವೆಂಕಟಕೃಷ್ಣಯ್ಯ ತಾತಯ್ಯ. ಇದ್ರ ಸ್ಪೆಷಾಲಿಟಿ ಏನು? ಅದಲ್ಲ, ಪತ್ತೇದಾರಿ ಕಾದಂಬರಿ ಇದು. ಅದಲ್ಲ, ಪತ್ತೇದಾರಿ ಕಾದಂಬರಿ 1865 ಪ್ರಕಟ ಆಗ್ತದೆ. ಇದ್ರ ಬಗ್ಗೆ ಚೋರಗ್ರಹಣ ತಂತ್ರ. ನೆಕ್ಸ್ಟ್ ಇನ್ನೊಂದು ಯಾವುದಿದೆ? ಇಂದಿರಾಬಾಯಿ, ಇಂದಿರೆ. ಇಂದಿರಾಬಾಯಿ ಅಂದ ತಕ್ಷಣ ನನಗೆ ಒಂದು ನೆನಪು ಬರುತ್ತೆ, ಇಂದಿರಾಬಾಯಿ ಸದ್ಧರ್ಮ ವಿಜಯ, ಹೌದಾ? ಇಂದಿರಾಬಾಯಿ ಅಥವಾ ಸದ್ಧರ್ಮ ವಿಜಯ ಬರ್ದವ್ರು ಯಾರು? ಗುಲ್ವಾಡಿ ವೆಂಕಟರಾಯರು. ನೀವು ಜಾಸ್ತಿ ರಿವಿಷನ್ ಮಾಡ್ತಾ ಇದ್ದಂಗೆ ಕೃತಿ ಹೆಸರು ಹೇಳ್ತಿದ್ದಂಗೆ ಇವ್ರ ಹೆಸರು ನೆನಪು ಬಂದ್ಬಿಡುತ್ತೆ, ಯಾಕಂದರೆ ಹಂಗೆ ಓದ್ಕೊಂಡಿರಬೇಕು. ಗುಲ್ವಾಡಿ ವೆಂಕಟರಾಯರ ಇಂದಿರಾಬಾಯಿ ಸದ್ಧರ್ಮ ವಿಜಯ, ಎಂ ವೆಂಕಟಕೃಷ್ಣಯ್ಯವರ ಚೋರಗ್ರಹಣ ತಂತ್ರ. ಒಂದೊಂದು 2 ಪಾಯಿಂಟ್ ಸಾಕು, ಅಷ್ಟೇ ಕೇಳೋದು. ಅಷ್ಟೇ ಡೀಪಾಗಿ ನಮ್ಮ PhD ಮಾಡೋ ಅಷ್ಟೇ ಕೇಳೋಲ್ಲ ಇಲ್ಲಿ. ಗುಲ್ವಾಡಿ ವೆಂಕಟರಾಯರು. ಸೊ ಇದ್ರ ಸ್ಪೆಷಾಲಿಟಿ ಏನು? ಇಂದಿರಾಬಾಯಿ ಅಥವಾ ಸದ್ಧರ್ಮ ವಿಜಯ ಇದು ಕನ್ನಡದ ಮೊದಲ ಸ್ವತಂತ್ರ ಸಾಮಾಜಿಕ ಕಾದಂಬರಿ. ಕ್ವಶನ್ ಪೇಪರಲ್ಲಿ ಬಂದಿದೆ ಅಂದರೆ ಸುಮ್ಮನೆ ಬಂದಿರಲ್ಲ,
ಸ್ವಲ್ಪ ಅದರದ್ದು ಹಿನ್ನೆಲೆ ಇರುತ್ತೆ. ಹಾಗಾಗಿ ಆ ಹಿನ್ನೆಲೆಯನ್ನು ನಾವು ತಿಳ್ಕೊಂಡ್ರೆ ಮುಂದಿನ ದಿನದಲ್ಲಿ ಕ್ವಶನ್ನು ನಮಗೆ ಸುಲಭ ಆಗುತ್ತೆ. ಮುಂದೆ ಹೋಗೋಣ. ಓಕೆ, 15 ಕ್ವಶನ್ ಮಾಡಿ ಕ್ಲೋಸ್ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಮುಗಿದ್ಬಿಡುತ್ತೆ. ಕೊಟ್ಟಿರುವ ಷಟ್ಪದಿಯ ಮೊದಲ ಪಾದಗಳಿಗೆ ಕಾಲಾನುಕ್ರಮವಾದ ಮಾತ್ರಾಗಣವನ್ನು ಹೊಂದಿಸಿ. ಷಟ್ಪದಿ ಕೊಟ್ಟಿದ್ದಾರೆ. ಮೊದಲ ಪಾದ ಅಂದರೆ ಮೊದಲ ಸಾಲು ಅನ್ನೋದು ನೆನ್ಪಿಟ್ಕೋಬೇಕಿಲ್ಲಿ. ಸಾಲು ಮತ್ತು ಮಾತ್ರಾಗಣ ಗುರುತಿಸ್ಬೇಕು. ಕಾನ್ಸೆಪ್ಟ್ ಯಾವುದು? ಷಟ್ಪದಿ. ಎಷ್ಟು ಸಾಲು ಹೆಸರಲ್ಲಿದೆ? ಷಟ್, 6. ಹೌದಾ? ನೆಕ್ಸ್ಟು ಷಟ್ಪದಿಯಲ್ಲಿ ಎಷ್ಟು ಬರ್ತವೆ? 6 ಬರ್ತವೆ. ಯಾವುದು? ಶರ, ಕುಸುಮ, ಭೋಗ, ಭಾಮಿನಿ, ವಾರ್ಧಕ, ಪರಿವರ್ಧಿನಿ. ಹೌದಾ? ಪರಿವರ್ಧಿನಿ. ಇಷ್ಟು ನೆನ್ಪಿಟ್ಕೋಬೇಕು, ಮೊದಲ ಪಾಯಿಂಟ್. ನೆಕ್ಸ್ಟ್ ಇಲ್ಲಿ ಕೇಳಿದ್ದು ಯಾವುದು? ಶರ, ಕುಸುಮ, ಪರಿವರ್ಧಿನಿ, ವಾರ್ಧಕ. ಭೋಗ, ಭಾಮಿನಿ ಬಗ್ಗೆ ಬಂದಿಲ್ಲ. ಫಸ್ಟು ಈಗ ಷಟ್ಪದಿ ಹೆಂಗಿರುತ್ತೆ? ಇದು ಇದ್ರ ಥರ, ಈ ಥರ ಇರುತ್ತೆ ಷಟ್ಪದಿ. ಹೌದಾ? 6 ಸಾಲು. ಇಲ್ಲಿ 6 ಸಾಲು ಅಂದರೆ 6 ಪಾದ ಅಂತ. ಇಲ್ಲಿ ಕೇಳಿರೋದೇನು? ಮೊದಲ ಪಾದ. ಅಂದರೆ ಇದ್ರದ್ದು ಮಾತ್ರಾಗಣನ ಇಲ್ಲಿ ಮುಂದೆ ಕೊಟ್ಟಿದ್ದಾರೆ. ಅದನ್ನು ನಾವು ಕರೆಕ್ಟಾಗಿ ಗುರುತಿಸಬೇಕು ಅನ್ನೋದು ಇಲ್ಲಿ ಕ್ವಶನ್. ಶರಕ್ಕೆ ಬನ್ನಿ. ಶರ ಷಟ್ಪದಿಗೆ ಮೊದಲು ಗೊತ್ತಿದೆ, ಓದಿದ್ದೀವಿ. 6 ಸಾಲು ಬರೆದು ಬಿಡ್ತೀನಿ. 2, 3ನೇ ಲೈನು, 4, 5, 6ನೇ ಲೈನು. ಇದು ಮೊದಲನೇದು, ಇದು 2ನೇದು, ಇದು 3ನೇದು, 4ನೇದು, 5ನೇದು, 6ನೇದು. 1, 2, 4 ಮತ್ತು 5ನೇ ಸಾಲು ಪಾದ. ಒಂದು ಸಮ ಇರ್ತವೆ ಇವು, ಅಂದರೆ ಮಾತ್ರಾಗಣಗಳು ಸೇಮ್ ಇರ್ತವೆ. ನೆಕ್ಸ್ಟು 3 ಮತ್ತು 6ನೇ ಸಾಲು ಒಂದು ಸಮ. ಇವು 4 ಮಾತ್ರೆಯ 2 ಗಣ ಇರ್ತವೆ ಇಲ್ಲಿ. ಹೌದಾ? ನೆಕ್ಸ್ಟ್ ಇಲ್ಲಿ 4 ಮಾತ್ರೆಯ 3 ಗಣ ಜೊತೆಗೆ ಲಾಸ್ಟ್ ಒಂದು ಗುರು. ಹೌದಾ? ಷಟ್ಪದಿಯಲ್ಲಿ 3 ಮತ್ತು 6ನೇ ಸಾಲಲ್ಲಿ ಒಂದು ಗುರು ಎಕ್ಸ್ಟ್ರಾ ಇರುತ್ತೆ. 4 ಮಾತ್ರೆಯ 2 ಗಣ, 4 ಮಾತ್ರೆಯ 3 ಗಣ. ನಮಗೆ ಕೇಳಿರೋದು ಯಾವುದು? ಮೊದಲನೇ ಪಾದ. ಮೊದಲನೇ ಪಾದದಲ್ಲಿರ್ತಕ್ಕಂಥ ಮಾತ್ರಾಗಣ ಎಷ್ಟು? 4 ಮಾತ್ರೆಯ 2. ಸೊ 4 ಮಾತ್ರೆ ಇಲ್ಲಿ 2 ಕಡೆ ಇದೆ, ಬಟ್ 2 ಇರೋದಿಲ್ಲಿ, ಇಲ್ಲಿ. ಅಂದಮೇಲೆ ಶರ ಷಟ್ಪದಿಗೆ ಇದು ಮ್ಯಾಚ್ ಆಗ್ತದೆ. ಎಗೆ 4 ಎಲ್ಲಿದೆ? ಓಕೆ, 2 ಕಡೆ ಇದೆ. ಬಿಗೂ 3 ಇದೆ. ನಮಗೆ ಸಿ ಡಿ ಕಂಡಿಡ್ಕೊಂಡ್ರೆ ನಾವು ಉತ್ತರಕ್ಕೆ ಬರ್ಬೋದು. ನೋಡ್ಬಿಡೋಣ ಒಂದ್ಸರಿ. ಕುಸುಮ, ಸೊ ಎಲ್ಲದಕ್ಕೂ ಇದೆ. ಷಟ್ಪದಿ ಅಂದ ತಕ್ಷಣ ಬಂದಾಗ ಇದನ್ನೇ ನೆನ್ಪಿಟ್ಕೊಳ್ಳಿ. ಇಲ್ಲಿ ಸೇಮ್ ಇದು ಅಷ್ಟೇ. 1, 2, 4 ಮತ್ತು 5. 5ನೇ ಸಾಲು ಸಮ ಇರ್ತವೆ ಇವು. ಹೌದಾ? ಹೇಗಿರುತ್ತೆ ನೇಚರು? 5 ಮಾತ್ರೆಯ 2 ಗಣ ಕಂಡು ಬರ್ತವೆ. 3 ಮತ್ತು 6ನೇ ಸಾಲಲ್ಲಿ ಒಂದು ಸಮ ಇರ್ತವೆ. ಇದರಲ್ಲಿ ಕಂಡು ಬರ್ತಕ್ಕಂಥದ್ದು 5 ಮಾತ್ರೆಯ 3 ಗಣ, ಲಾಸ್ಟ್ ಒಂದು ಗುರು. ಹೌದಾ? ಕುಸುಮ. ಕುಸುಮದ ನೋಡ್ಬಿಡೋಣ. ಕುಸುಮ ಷಟ್ಪದಿ 1 ಅಂದರೆ 5 ಮಾತ್ರೆ 2. 5 ನಾವು 2 ಬರಬೇಕು. ಎಲ್ಲಿದೆ 5, 2? ಕುಸುಮ ಷಟ್ಪದಿ 5 ಮಾತ್ರೆ 2 ಗಣ. ಬಿಗೆ 3. ಓಕೆ. ನೆಕ್ಸ್ಟು ವಾರ್ಧಕ ಅಥವಾ ಪರಿವರ್ಧನೆಗೆ ಬರೋಣ. ವಾರ್ಧಕ ಷಟ್ಪದಿ ಇದು ಅಷ್ಟೇ, ಸೇಮ್ ಇದೇ ನೇಚರೇ. 2, 4 ಮತ್ತು 5ನೇ ಸಾಲು ಸಮ ಇರ್ತವೆ. ಹೆಂಗಿರ್ತವೆ? 5 ಮಾತ್ರೆ ಬರ್ತವೆ, 4 ಗಣ ಬರ್ತವೆ ಇಲ್ಲಿ. ಅದೇ ಥರ 3 ಮತ್ತು 6ನೇ ಸಾಲಲ್ಲಿ ಇಲ್ಲೂ ಅಷ್ಟೇ 5 ಮಾತ್ರೆ ಬರುತ್ತೆ, 6 ಗಣ ಬರ್ತವೆ ಇಲ್ಲಿ. 6 ಪ್ಲಸ್ 1 ಗುರು ಲಾಸ್ಟ್ಗೆ. ಹೌದಾ? ಎಲ್ಲ ಡೀಟೇಲಾಗಿ ನೀವು ಷಟ್ಪದಿ ಬಗ್ಗೆ ಓದುವಾಗ ಇದೆಲ್ಲ ಓದಿರ್ತೀರ. ಇಲ್ಲಿ ಕೇಳಿರೋದೇನು? 1ನೇ ಸಾಲಲ್ಲಿ 5 ಮಾತ್ರೆ 4 ಅಂದರೆ 5 4 ಸರಿ ಬಂದಿರಬೇಕು. ಎಲ್ಲಿದೆ? ನಾವೀಗ ನೋಡಿದ್ದು ಯಾವುದು? ವಾರ್ಧಕದ್ದು. 5, 4 ಎಲ್ಲಿದೆ? ಇದು ಉತ್ತರ. ಡಿಗೆ 1.
ಎಸ್, ಡಿಗೆ 1 ಅಂದರೆ ಇದಕ್ಕೆ ಉತ್ತರ ಯಾವುದು? 15ನೇದಕ್ಕೆ 1. ಕ್ಲಿಯರ್ ಆಯಿತಾ? ಹಿಂಗೆ ಪ್ರತಿಯೊಂದು ಷಟ್ಪದಿಗೂ ನೀವು ಈ ಥರ ಬರ್ಕೊಂಬಿಟ್ರೆ ಈಸಿಯಾಗಿ ಎಕ್ಸಾಮಲ್ಲಿ ಸ್ವಲ್ಪ ಟೈಮ್ ಹಿಡಿತದೆ ಅಷ್ಟೇ, ಬಟ್ ನೀವು ಪ್ರಾಕ್ಟೀಸ್ ಮಾಡ್ತಾ 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 ಆನ್ಸರ್ಗೆ ತರ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಇದು ಜನರಲ್ ಕನ್ನಡ ಕುರಿತಂತೆ ಮೊದಲನೇ ಕ್ಲಾಸು. ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ. ಇನ್ನೂ ಡೆಪ್ತ್ ಬೇಕಾ, ಅಥವಾ PYQ ಆ್ಯಡ್ ಮಾಡಬೇಕಾ, ಅಥವಾ ಇಷ್ಟೇ ಸಾಕು ಎಕ್ಸ್ಪ್ಲೈನ್ ಮಾಡಬೇಕಾ? ನೀವು ಯಾವ ರೀತಿ ಹೇಳ್ತಾ ಹೋಗ್ತೀರೋ ಆ ಥರ ಮಾಡೋಣ. ನನಗನ್ಸಿದ್ದು ಇದು ಈ ರೀತಿ, ಯಾಕಂದರೆ PYQ ಎಲ್ಲ ಆ್ಯಡ್ ಮಾಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಟಾಪಿಕ್ ಆಗ್ತದೆ. ಇದು ಕನ್ನಡ ನನಗನ್ಸುತ್ತೆ ಹೆಂಗೆ ಅನಿಸುತ್ತೆ ಅಂದರೆ, ಒಂದು ಟಾಪಿಕ್ ತೊಗೋಬೇಕು, ಸಂಧಿ, ಹೌದಾ? ಒಂದು 15ರಿಂದ 20 ಟಾಪಿಕ್ ಬರ್ತವೆ. ಒಂದು ಸಂಧಿ ಅಂತ ತೊಗೊಂಡು ಎಲ್ಲ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಎಲ್ಲ ಕ್ವಶನ್ ಪೇಪರ್ಲಿ ಇರ್ತಕ್ಕಂಥ ಸಂಧಿನ ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ಸಂಧಿ ಅನ್ನೋ ಟಾಪಿಕ್ಕು ಫುಲ್ ಕ್ಲಿಯರ್ ಆಗೋಯ್ತದೆ. ಈ ಥರ ಒಂದು ಮಾಡ್ಬೋದು. ಬಟ್ ಈ PYQ ಅಂತ ಮಾಡಬೇಕು ಅಂದರೆ ನೀವು ಆಲ್ರೆಡಿ ಎಲ್ಲ ಹೆಚ್ಚು ಕಡಿಮೆ ಜನರಲ್ ಕನ್ನಡನ 1-2 ಸರಿ ರಿವಿಷನ್ ಮಾಡಿರ್ಬೇಕು ಚೆನ್ನಾಗಿ. ಆವಾಗಷ್ಟೇ PYQ ನಿಮಗೆ ಖುಷಿ ಅನಿಸುತ್ತೆ ಸಾಲ್ವ್ ಮಾಡೋಕ್ಕೆ. ಏನು ಓದಿಲ್ಲ ಅಂದರೆ PYQ ಇದು ಮ್ಯಾಚ್ ಆಗೋಲ್ಲ. ಓಕೆ, ಕಮೆಂಟ್ ಬಾಕ್ಸಲ್ಲಿ ಹೇಳ್ತಾ ಹೋಗಿ ಯಾವ ರೀತಿ ಮಾಡ್ಬೋದು, ಕ್ಲಾಸ್ ಹೇಗಾಯಿತು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋದರೆ ಮುಂದಿನ ದಿನದಲ್ಲಿ ತಿದ್ದುಪಡಿ ಮಾಡ್ಕೋಬೋದು. ಯಾವುದೇ ತಪ್ಪಿದ್ರೂ ಗಮನಕ್ಕೆ ತೊಗೊಂಬನ್ನಿ. ಓಕೆ, ಥ್ಯಾಂಕ್ ಯು.